ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇಂದು ನಾವು ಮಾತನಾಡೋದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆದ ಒಂದು ಐತಿಹಾಸಿಕ ಸಾಧನೆಯ ಬಗ್ಗೆ. DRDO ಮತ್ತು ಭಾರತೀಯ ನೌಕಾಪಡೆ ಸೇರಿ ಏನು ಮಾಡಿದ್ದಾರೆ ಅಂದರೆ, ಒಂದೇ ಹೆಲಿಕಾಪ್ಟರ್ನಿಂದ ಒಂದಲ್ಲ ಎರಡೆರಡು ಕ್ಷಿಪಣಿಗಳನ್ನು ಒಂದರ ಹಿಂದೆ ಒಂದರಂತೆ ಉಡಾಯಿಸಿ ಗುರಿ ಮುಟ್ಟಿಸಿದ್ದಾರೆ. ಇದು ಭಾರತಕ್ಕೆ ಮೊದಲ ಬಾರಿ. ಈ ಕ್ಷಿಪಣಿಯ ಹೆಸರು ನೇವಲ್ ಆಂಟಿಶಿಪ್ ಮಿಸೈಲ್ ಶಾರ್ಟ್ ರೇಂಜ್, ಚಿಕ್ಕದಾಗಿ NASM-SR ಅಂತ ಕರೀತಾರೆ. ಇದು ಭಾರತ ಸ್ವತಃ ತಯಾರಿಸಿದ ಮೊದಲ ಏರ್ ಲಾಂಚ್ ಆಂಟಿಶಿಪ್ ಕ್ಷಿಪಣಿ. ಅಂದರೆ ಹೆಲಿಕಾಪ್ಟರ್ನಿಂದ ಉಡಾಯಿಸಿ ಶತ್ರುವಿನ ಹಡಗನ್ನು ಧ್ವಂಸ ಮಾಡಬಲ್ಲ ಮಿಸೈಲ್ ಇದು. ಮತ್ತು ಇದು ಸಂಪೂರ್ಣ ಮೇಡ್ ಇನ್ ಇಂಡಿಯಾ. ಈ ಪರೀಕ್ಷೆ ನಡೆದದ್ದು ಒಡಿಶಾ ಕರಾವಳಿಯ ಬಳಿ ಬಂಗಾಳ ಕೊಲ್ಲಿಯಲ್ಲಿ. ನೌಕಾಪಡೆಯ ಹೆಲಿಕಾಪ್ಟರ್ನಿಂದ ಎರಡು ಕ್ಷಿಪಣಿಗಳನ್ನು ವೇಗವಾಗಿ ಒಂದರ ನಂತರ ಒಂದು ಉಡಾಯಿಸಲಾಯಿತು. ಇದನ್ನು ಸಾಲ್ವೋ ಲಾಂಚ್ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದರೆ, ಒಂದೇ ಪ್ಲ್ಯಾಟ್ಫಾರ್ಮ್ನಿಂದ ಕ್ಷಣಾರ್ಧದಲ್ಲಿ ಹಲವು ಕ್ಷಿಪಣಿಗಳನ್ನು ಉಡಾಯಿಸೋದು. ಶತ್ರುವಿಗೆ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಮಾಡೋದು ಇದರ ಉದ್ದೇಶ. ಇನ್ನು NASM-SR ಏನು ಮಾಡಬಲ್ಲದು ಅಂತ ನೋಡೋಣ. ಇದರ ರೇಂಜ್ 55 ಕಿಲೋಮೀಟರ್. ಅಂದರೆ 55 ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಹಡಗನ್ನು ಕರಾರುವಕ್ಕಾಗಿ ಹೊಡೆಯಬಲ್ಲದು. ಇದು ಸೀ ಸ್ಕಿಮ್ಮಿಂಗ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ಸಮುದ್ರದ ಮೇಲ್ಮೈಗೆ ತೀರಾ ಹತ್ತಿರದಲ್ಲಿ, ತೀರಾ ಕೆಳಗಿನ ಮಟ್ಟದಲ್ಲಿ ಹಾರಾಡುತ್ತಾ ಬರೋದು. ಇದರಿಂದ ಶತ್ರುವಿನ ರೆಡಾರ್ಗೆ ಇದನ್ನು ಪತ್ತೆ ಮಾಡೋದೇ ತುಂಬ ಕಷ್ಟ. ಫೈರ್ ಆ್ಯಂಡ್ ಫರ್ಗೆಟ್ ತಂತ್ರಜ್ಞಾನ ಇದರಲ್ಲಿದೆ. ಅಂದರೆ ಉಡಾಯಿಸಿದ ನಂತರ ಪೈಲಟ್ ಅದನ್ನು ಕಂಟ್ರೋಲ್ ಮಾಡಬೇಕಾಗಿಲ್ಲ. ಮಿಸೈಲ್ ತಾನಾಗೆ ಗುರಿ ಹುಡುಕಿಕೊಂಡು ಹೋಗಿ ಬಡಿಯುತ್ತದೆ ಮತ್ತು ಇದು ಎಲ್ಲ ಹವಾಮಾನದಲ್ಲೂ ರಾತ್ರಿ ಹಗಲು ಎನ್ನದೆ ಕೆಲಸ ಮಾಡುತ್ತದೆ. ಇನ್ನು ಅತ್ಯಂತ ಮುಖ್ಯವಾದ ಒಂದು ವಿಷಯ ಏನೆಂದರೆ, ಈ ಕ್ಷಿಪಣಿ ವಾಟರ್ ಲೈನ್ ಹಿಟ್ ಕೇಪಬಿಲಿಟಿಯನ್ನು ತೋರಿಸಿದೆ. ಇದರ ಅರ್ಥ ಶತ್ರುವಿನ ಹಡಗಿನ ನೀರಿನ ಮಟ್ಟದ ದಾಳಿ. ಅಂದರೆ ನೀರಿನ ಮೇಲ್ಮೈಗೆ ಸರಿಯಾಗಿ ಅಥವಾ ಸ್ವಲ್ಪ ಒಳಗೆ ಬಡಿಯೋದು. ಹಡಗಿನ ಆ ಭಾಗ ಹೊಡೆದರೆ ಅದು ತ್ವರಿತವಾಗಿ ಮುಳುಗುತ್ತದೆ. ಇದನ್ನು ಸಾಧಿಸಿದ್ದು ತುಂಬ ದೊಡ್ಡ ಸಾಧನೆ. ಈಗ ಈ ಕ್ಷಿಪಣಿಯ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಮಾತನಾಡೋಣ ಸ್ನೇಹಿತರೆ. NASM-SR ಕ್ಷಿಪಣಿಯಲ್ಲಿ ಸಾಲಿಡ್ ಪ್ರೊಪಲ್ಷನ್ ಬೂಸ್ಟರ್ ಮತ್ತು ಲಾಂಗ್ ಬರ್ನ್ ಸಸ್ಟೈನರ್ ಬಳಕೆಯಾಗಿದೆ. ಇದರಿಂದ ಕ್ಷಿಪಣಿ ವೇಗ ಪಡೆಯೋದು ಮತ್ತು ದೂರ ಸಾಗೋದು ಎರಡೂ ಸಾಧ್ಯ. ಇದರಲ್ಲಿರೋ ಸೀಕರ್, ಏವಿಯಾನಿಕ್ಸ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲವೂ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನ. ಫೈಬರ್ ಆಪ್ಟಿಕ್ ಗೈರೋಸ್ಕೋಪ್ ಆಧಾರಿತ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಇರೋದ್ರಿಂದ ಯಾವ ಪರಿಸ್ಥಿತಿಯಲ್ಲೂ ನಿಖರವಾಗಿ ದಾರಿ ತಪ್ಪದೆ ಗುರಿ ತಲುಪುತ್ತದೆ. ರೇಡಿಯೋ ಆಲ್ಟಿಮೀಟರ್ ಇರೋದ್ರಿಂದ ಸಮುದ್ರ ಮೇಲ್ಮೈಗೆ ಹತ್ತಿರ ಹಾರಾಡುತ್ತಾ ಎಕ್ಸಾಕ್ಟ್ ಆಲ್ಟಿಟ್ಯೂಡ್ ಮೇಂಟೈನ್ ಮಾಡುತ್ತದೆ. ಜೊತೆಗೆ ಹೈ ಬ್ಯಾಂಡ್ ವಿಡ್ತ್ 2-ವೇ ಡೇಟಾ ಲಿಂಕ್ ಕೂಡ ಇದೆ. ಅಂದರೆ ಉಡಾವಣೆಯಾದ ನಂತರವೂ ಮಿಸೈಲ್ ಜೊತೆ ಸಂವಹನ ಸಾಧ್ಯವಾಗಲಿದೆ. ಈ ಕ್ಷಿಪಣಿಯನ್ನು ಡೆವಲಪ್ ಮಾಡಿದ್ದು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮರತ್. ಇದು DRDO ಅಡಿಯಲ್ಲಿ ಬರುವ ಪ್ರಮುಖ ಕ್ಷಿಪಣಿ ಸಂಶೋಧನಾ ಕೇಂದ್ರ. ಜೊತೆಗೆ ಹೈದರಾಬಾದ್ನ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ, ಪುಣೆಯ ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ, ಚಂಡೀಗಢದ ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ಮತ್ತು ಒಡಿಶಾದ
ITR ಚಾಂದಿಪುರ್ ಇವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಇದನ್ನು ಸಾಧ್ಯವಾಗಿಸಿದ್ದಾರೆ. ಈಗ ಈ ಕ್ಷಿಪಣಿಗಳ ಉತ್ಪಾದನೆಯಲ್ಲಿ ಭಾರತೀಯ ಖಾಸಗಿ ಕಂಪನಿಗಳು ಮತ್ತು ಸ್ಟಾರ್ಟಪ್ಗಳು ಕೂಡ ಭಾಗಿಯಾಗಿವೆ ಅನ್ನೋದು ಇನ್ನಷ್ಟು ಸಂತೋಷದ ವಿಷಯವಾಗಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಈ ಸಾಧನೆಗಾಗಿ DRDO, ನೌಕಾಪಡೆ, ವಾಯುಪಡೆ ಮತ್ತು ಉದ್ಯಮ ಪಾಲುದಾರರನ್ನು ಅಭಿನಂದಿಸಿದ್ದಾರೆ. ಈ ಕ್ಷಿಪಣಿಯ ಅಭಿವೃದ್ಧಿ ನಮ್ಮ ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲಿದೆ ಎಂದು ಅವರು ಹೇಳಿದ್ದಾರೆ. DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ರವರು ಕೂಡ ಇಡೀ ತಂಡವನ್ನು ಅಭಿನಂದಿಸಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಒಂದು ಕ್ಷಿಪಣಿ ಪರೀಕ್ಷೆ ಮಾತ್ರವಲ್ಲ. ಒಂದೇ ಹೆಲಿಕಾಪ್ಟರ್ನಿಂದ 2 ಕ್ಷಿಪಣಿಗಳನ್ನು ಒಟ್ಟಿಗೆ ಉಡಾಯಿಸಿ ಯಶಸ್ಸು ಕಾಣೋದು ಇದು ಭಾರತದ ನೌಕಾ ಯುದ್ಧ ಸಾಮರ್ಥ್ಯದಲ್ಲಿ ಹೊಸ ಅಧ್ಯಾಯ ತೆರೆದಿದೆ ಅಂದರೆ ತಪ್ಪಾಗಲ್ಲ. ಸ್ನೇಹಿತರೆ, ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಇನ್ನೊಂದು ದೊಡ್ಡ ಸುದ್ದಿ ಹೊರಬಂದಿದೆ. DRDO ಅಂದರೆ ನಮ್ಮ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅವರು ಒಂದು ಮಹತ್ವದ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಭಾರತದ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್ ಕಾರ್ಯಕ್ರಮ ಇದು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಿಂತ ಎಷ್ಟೋ ವೇಗವಾಗಿ ಮುಂದುವರಿಯುತ್ತಿದೆ ಅಂತ ಸ್ವತಃ DRDO ಮುಖ್ಯಸ್ಥರೇ ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ANI ನ್ಯಾಷನಲ್ ಸೆಕ್ಯೂರಿಟಿ ಸಮ್ಮಿಟ್ 2.0ನಲ್ಲಿ DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ರವರು ಮಾತನಾಡಿದ್ದಾರೆ. ಅವರ ಪ್ರಕಾರ ಭಾರತದ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್ ಇದನ್ನು ಲಾಂಗ್ ರೇಂಜ್ ಆಂಟಿಶಿಪ್ ಮಿಸೈಲ್ ಅಥವಾ LRASHM ಅಂತ ಕೂಡ ಕರೆಯಲಾಗುತ್ತದೆ. ಈ ಮಿಸೈಲ್ ತನ್ನ ಮೊದಲ ಡೆವಲಪ್ಮೆಂಟ್ ಟ್ರಯಲ್ಸ್ಗೆ ತುಂಬ ಹತ್ತಿರ ಬಂದಿದೆ. ಬಹಳ ಬೇಗ ಈ ಟೆಸ್ಟ್ ನಡೆಯಲಿದೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಒಂದು ಮುಖ್ಯ ಪ್ರಶ್ನೆ, ಗ್ಲೈಡ್ ಮಿಸೈಲ್ ಮತ್ತು ಕ್ರೂಸ್ ಮಿಸೈಲ್ ಎರಡು ಹೈಪರ್ಸಾನಿಕ್ ಆಗಿದ್ದರೂ ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ. ಸ್ನೇಹಿತರೆ, ಮೊದಲು ಗ್ಲೈಡ್ ಮಿಸೈಲ್ನ ಬಗ್ಗೆ ಮಾತನಾಡೋಣ. ಈ ಮಿಸೈಲ್ ಒಂದು 2 ಸ್ಟೇಜ್ ಸಾಲಿಡ್ ರಾಕೆಟ್ ಮೋಟಾರನ್ನು ಉಪಯೋಗಿಸುತ್ತದೆ. ಅಂದರೆ ಮೊದಲು ರಾಕೆಟ್ ಅದನ್ನು ಅತ್ಯಂತ ಎತ್ತರಕ್ಕೆ ಮತ್ತು ಅಗಾಧ ವೇಗಕ್ಕೆ ಮ್ಯಾಕ್ 10ರ ವೇಗಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನಂತರ ರಾಕೆಟ್ ಬೇರ್ಪಟ್ಟ ಮೇಲೆ ಆ ಗ್ಲೈಡ್ ವೆಹಿಕಲ್ ಯಾವುದೇ ಇಂಜಿನ್ನ ಸಹಾಯವಿಲ್ಲದೆ ಮೇಲ್ಭಾಗದ ಅಟ್ಮಾಸ್ಫಿಯರ್ನಲ್ಲಿ ಸ್ಕಿಪ್ ಮಾಡುತ್ತಾ ಕೋಸ್ಟ್ ಮಾಡುತ್ತಾ ಟಾರ್ಗೆಟನ್ನು ತಲುಪುತ್ತೆ. ಒಂದು ರೀತಿ ಕಲ್ಲನ್ನು ನೀರಿನ ಮೇಲೆ ಎಸೆದಾಗ ಅದು ಮೇಲೆ ಮೇಲೆ ಬೌನ್ಸ್ ಆಗುವ ಹಾಗೆ. ಆದರೆ ಇಲ್ಲಿ ಅದು ಮಿಸೈಲ್ ಆಗಿರುತ್ತದೆ. ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಬೇರೆ ರೀತಿ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಅದಕ್ಕೆ ಸ್ಕ್ರಾಮ್ಜೆಟ್ ಅಂತ ಒಂದು ಏರ್ ಬ್ರೀತಿಂಗ್ ಇಂಜಿನ್ ಇರುತ್ತದೆ. ಅದು ಇಡೀ ಹಾರಾಟದ ಉದ್ದಕ್ಕೂ ಗಾಳಿಯನ್ನೇ ಉಪಯೋಗಿಸಿ ಪ್ರಚಂಡ ವೇಗವನ್ನು ಕಾಯ್ದುಕೊಳ್ಳುತ್ತದೆ. ಇದು ಇಂಜಿನಿಯರಿಂಗ್ ದೃಷ್ಟಿಕೋನದಲ್ಲಿ ಎಷ್ಟು ಕಠಿಣ ಅಂದರೆ ಜಗತ್ತಿನ ಬಹಳ ಕಡಿಮೆ ದೇಶಗಳು ಇದನ್ನು ಸಾಧಿಸಿದ್ದಾರೆ. ಅದಕ್ಕೆ ಗ್ಲೈಡ್ ಮಿಸೈಲ್ ಈಗ ಮುಂದಿದೆ. ಆದರೆ ಸ್ನೇಹಿತರೆ, ಗ್ಲೈಡ್ ಮಿಸೈಲ್ ಅಂದ ಮಾತ್ರಕ್ಕೆ ಅದು ಸುಲಭ ಅಂತ ತಿಳ್ಕೋಬೇಡಿ. ಅದರ ಅನ್ಪವರ್ಡ್ ಗ್ಲೈಡ್ ಫೇಸ್ ಅಂದರೆ ಇಂಜಿನ್ ಇಲ್ಲದ ಆ ಹಾರಾಟದ ಹಂತ ಇದು ತುಂಬ ಸಂಕೀರ್ಣವಾದ ಅಚೀವ್ಮೆಂಟ್. ಆ ಗ್ಲೈಡ್ ವೆಹಿಕಲ್ ಮೇಲ್ಭಾಗದ ಅಟ್ಮಾಸ್ಫಿಯರ್ನಲ್ಲಿ ಮ್ಯಾಕ್ 5ರ ವೇಗದಲ್ಲಿ ಅಂದರೆ ಶಬ್ದಕ್ಕಿಂತ ವೇಗದ 5 ಪಟ್ಟು ಚಲಿಸುವಾಗ ಅದು ಅಗಾಧ ಏರೋಡೈನಾಮಿಕ್ ಫ್ರಿಕ್ಷನ್ ಅನ್ನು ಎದುರಿಸಬೇಕಾಗುತ್ತದೆ. ತಾಪಮಾನ 2000 ಡಿಗ್ರಿ ಸೆಲ್ಸಿಯಸ್ನವರೆಗೂ ಏರಬಹುದು. ಅದನ್ನು ತಡೆದುಕೊಳ್ಳಲು DRDO ಅತ್ಯಾಧುನಿಕ ಹೀಟ್ ರೆಸಿಸ್ಟೆಂಟ್ ಮೆಟೀರಿಯಲ್ಸ್, ಸ್ಥಿರ ಏರೋಡೈನಾಮಿಕ್ಸ್ ಮತ್ತು ಸ್ವದೇಶಿ ಏವಿಯಾನಿಕ್ಸ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ನಿಜಕ್ಕೂ ದೊಡ್ಡ ಬ್ರೇಕ್ ಥ್ರೂ. DRDOದ ಈ ತಂತ್ರ ಏಕೆ ಬುದ್ಧಿವಂತ ನಿರ್ಧಾರ ಅಂತ ನೀವು ಕೇಳಬಹುದು. ಕಾರಣ ಸರಳ. ಗ್ಲೈಡ್ ಮಿಸೈಲ್ ಮೊದಲು ಪೂರ್ಣವಾಗಿ ಸಿದ್ಧಪಡಿಸುವ ಮೂಲಕ ಭಾರತದ ಸೇನೆಗೆ ಒಂದು ಪವರ್ಫುಲ್ ಹೈಪರ್ಸಾನಿಕ್ ಕೇಪಬಿಲಿಟಿ ಬೇಗನೆ ಸಿಗಲಿದೆ. ಅದೇ ಸಮಯದಲ್ಲಿ ಸೈಂಟಿಸ್ಟ್ಗಳು ನಿಧಾನಕ್ಕೆ ಸ್ಕ್ರಾಮ್ಜೆಟ್ ಟೆಕ್ನಾಲಜಿಯನ್ನು ಮತ್ತಷ್ಟು ಪರಿಷ್ಕರಿಸಬಹುದು. ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಗ್ಮೆಟಿಕ್ ಅಪ್ರೋಚ್ ಆಗಿದೆ. ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಂತ ನೋಡಿ. ಸ್ನೇಹಿತರೆ, ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ಸನ್ನು
ಸ್ಪೆಸಿಫಿಕಲಿ ವಿನ್ಯಾಸ ಮಾಡಿರೋದೇ ಇದಕ್ಕೆ. ಇವು ಆಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಭೇದಿಸಲು. ಯಾಕಂದರೆ ಇವು ಬ್ಯಾಲಿಸ್ಟಿಕ್ ಮಿಸೈಲ್ನ ತರಹ ನೇರ ಮೇಲೆ ಹಾರಾಡುವುದಿಲ್ಲ, ಬದಲಿಗೆ ಲೋವರ್ ಟ್ರೆಜೆಕ್ಟರಿ ಇಟ್ಕೊಂಡು ಎವಾಸಿವ್ ಮ್ಯಾನ್ಯೂವರ್ಸ್ಗಳನ್ನು ಮಾಡುತ್ತಾ ತಮ್ಮ ಗುರಿಯನ್ನು ತಲುಪುತ್ತವೆ. ಶತ್ರು ದೇಶಗಳ ಗ್ರೌಂಡ್ ಮತ್ತು ಶಿಪ್ ಬೇಸ್ಡ್ ರೆಡಾರ್ಸ್ಗಳಿಗೆ ಇದನ್ನು ಟ್ರ್ಯಾಕ್ ಮಾಡುವುದು ಅತ್ಯಂತ ಕಷ್ಟ, ಇಂಟರ್ಸೆಪ್ಟ್ ಮಾಡುವುದು ಇನ್ನೂ ಕಷ್ಟ. ಇದು ಒಮ್ಮೆಲೆ ಆದ ಸಾಧನೆ ಅಲ್ಲ ಸ್ನೇಹಿತರೆ. ಭಾರತ ನವೆಂಬರ್ 2024ರಲ್ಲಿ ಒಂದು ಹಿಸ್ಟಾರಿಕ್ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಫ್ಲೈಟ್ ಟ್ರಯಲ್ ಅನ್ನು ನಡೆಸಿತ್ತು. ಅದಕ್ಕೂ ಮೊದಲು 2020ರಲ್ಲಿ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ HSTDV ಯಶಸ್ವಿಯಾಗಿ ಟೆಸ್ಟ್ ಮಾಡಲಾಗಿತ್ತು. ಆ ತಳಹದಿಯ ಮೇಲೆ ಈಗ ಈ ಹೊಸ ಗ್ಲೈಡ್ ಮಿಸೈಲ್ ಸಿದ್ಧವಾಗುತ್ತಿದೆ. ಈ ಮಿಸೈಲ್ ಒಮ್ಮೆ ಆಪರೇಷನಲ್ ಆದರೆ ಶತ್ರು ದೇಶಗಳ ರಿಯಾಕ್ಷನ್ ಟೈಮ್ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಅದೇ ಸಮಯದಲ್ಲಿ ಭಾರತ, ಅಮೆರಿಕ, ರಷ್ಯಾ ಮತ್ತು ಚೀನಾ ತರಹದ ಅಡ್ವಾನ್ಸ್ಡ್ ಹೈಪರ್ಸಾನಿಕ್ ವೆಪನ್ಸ್ಗಳನ್ನು ಹೊಂದಿರುವ ಆಯ್ದ ರಾಷ್ಟ್ರಗಳ ಸಾಲಿನಲ್ಲಿ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ. ಭಾರತ ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ, ಕೃತಿಯಲ್ಲೂ ಮುಂದೆ ಸಾಗುತ್ತಿದೆ. ಜೈ ಹಿಂದ್. ಸೆನ್ಸಾರ್ಸ್ ಮತ್ತು ರೆಡಾರ್ ಕಣ್ಣಿಗೆ ಕಾಣದ ಶತ್ರುವನ್ನು ಹಿಡಿಯುತ್ತೆ. ರೆಡಾರ್ ವಿಭಾಗದಲ್ಲಿ ಇಸ್ರೇಲ್ನ IAIEL M2248 MF ಸ್ಟಾರ್, ಇದು ಎಸ್ ಬ್ಯಾಂಡ್ AESA ರೆಡಾರ್ ಅನ್ನು ಹೊಂದಿದೆ. ಒಂದೇ ಸಾರಿ 10 ಗುರಿಗಳನ್ನು ಟ್ರ್ಯಾಕ್ ಮಾಡಬಲ್ಲ ಅದ್ಭುತ ಸಿಸ್ಟಮ್ ಇದು. ಜೊತೆಗೆ ಇಂದ್ರ LTR-25 ಲ್ಯಾನ್ಸಾ L ಬ್ಯಾಂಡ್ ರೆಡಾರ್ ಇದೆ. ಸರ್ಫೇಸ್ ಸರ್ಚ್ಗೆ ಸೋನಾರ್ ವಿಭಾಗದಲ್ಲಿ ನಮ್ಮ BEL ಕಂಪನಿ ನಿರ್ಮಿತ ಹಂಸ NG ಬೋ ಸೋನಾರ್ ಇದೆ. ಇದು ನೀರಿನ ಅಡಿಯಲ್ಲಿ ಚಲಿಸುತ್ತಿರೋ ಸಬ್ಮೆರಿನ್ಸ್ಗಳನ್ನು ಪತ್ತೆ ಮಾಡಬಲ್ಲದು. ಎಲ್ಲ ಶಸ್ತ್ರಾಸ್ತ್ರ ಮತ್ತು ಸೆನ್ಸಾರ್ಗಳನ್ನು ಒಂದು ಕೇಂದ್ರ ಸ್ಥಾನದಿಂದ ನಿಯಂತ್ರಿಸುವ CMS-17A ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹಡಗಿನ ಮೆದುಳಿನಂತೆ ಕೆಲಸ ಮಾಡುತ್ತದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ BELನ ಅಜಂತ EW ಸೂಟ್ ಇದೆ ಮತ್ತು 4 ಕವಚ್ ಡಿಕಾಯ್ ಲಾಂಚರ್ಸ್ಗಳು ಇವೆ. ಶತ್ರುವಿನ ಮಿಸೈಲ್ಗಳನ್ನು ಮಿಸ್ಲೀಡ್ ಮಾಡಿ ಹಡಗನ್ನು ರಕ್ಷಿಸಿಕೊಳ್ಳೋಕೆ ಇವು ಬಳಕೆ ಆಗುತ್ತವೆ. ಸ್ನೇಹಿತರೆ, ಆತ್ಮನಿರ್ಭರ ಭಾರತದ ಅಂಕಿ ಅಂಶಗಳು ಮಾತನಾಡುತ್ತವೆ. ಈ ಹಡಗಿನ ಅತ್ಯಂತ ಮುಖ್ಯ ಅಂಶ ಏನು ಅಂದರೆ ಇದರ ಸ್ವದೇಶಿ ಕಂಟೆಂಟ್ 75%, ಅಂದರೆ 4ರಲ್ಲಿ 3 ಭಾಗ ನಮ್ಮ ದೇಶದ್ದೇ. ಈ ಪ್ರಾಜೆಕ್ಟ್ನಲ್ಲಿ MDSLನಲ್ಲಿ 200ಕ್ಕೂ ಹೆಚ್ಚು MSME ಕಂಪನಿಗಳು ಭಾಗವಹಿಸಿವೆ. ನೇರವಾಗಿ 4,000 ಜನರಿಗೆ ಉದ್ಯೋಗ ಮತ್ತು ಪರೋಕ್ಷವಾಗಿ 10,000ಕ್ಕೂ ಹೆಚ್ಚು ಜನರ ಜೀವನೋಪಾಯ ಈ ಪ್ರಾಜೆಕ್ಟ್ನಿಂದ ಸಾಧ್ಯವಾಗಿದೆ. ಇದು ಕೇವಲ ಒಂದು ಹಡಗು ಅಲ್ಲ, ಇದು ಭಾರತದ ಮ್ಯಾನುಫ್ಯಾಕ್ಚರಿಂಗ್, ಇಂಜಿನಿಯರಿಂಗ್ ಮತ್ತು ಇನೋವೇಷನ್ ಶಕ್ತಿಯ ಸಂಕೇತ. INS ಮಹೇಂದ್ರಗಿರಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಆಗೋದರಿಂದ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನಮ್ಮ ನೌಕಾಪಡೆಯ ಶಕ್ತಿ ಇನ್ನಷ್ಟು ಹೆಚ್ಚಾಗಲಿದೆ. ಭಾರತ ತನ್ನ ಸಮುದ್ರ ಗಡಿಗಳನ್ನು ರಕ್ಷಿಸಿಕೊಳ್ಳೋಕೆ ಮತ್ತು ಅಗತ್ಯ ಬಿದ್ದರೆ ಆಕ್ರಮಣಕ್ಕೂ ತಯಾರಾಗಿದೆ ಎಂಬ ಸ್ಪಷ್ಟ ಸಂದೇಶ ಈ ಹಡಗು ಕೊಡುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ಮಾತನಾಡೋದು ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಒಂದು ಅದ್ಭುತವಾದ ದಿನದ ಬಗ್ಗೆ. ಏಪ್ರಿಲ್ 30, 2026ರಂದು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂದರೆ MDSLನಲ್ಲಿ ಭಾರತ ನಿರ್ಮಿತ ಸ್ಟೆಲ್ತ್ ಫ್ರಿಗೇಟ್ INS ಮಹೇಂದ್ರಗಿರಿಯನ್ನು ಅಧಿಕೃತವಾಗಿ ಭಾರತೀಯ ನೌಕಾಪಡೆಗೆ ಹಸ್ತಾಂತರ ಮಾಡಲಾಯಿತು. ಹಾಗಾದರೆ ಈ ಹಡಗು ಏನು ವಿಶೇಷ, ಯಾಕೆ ಇದು ಅಷ್ಟು ಮಹತ್ವದ್ದು, ಒಂದೊಂದಾಗಿ ನೋಡೋಣ ಬನ್ನಿ. ಪ್ರಾಜೆಕ್ಟ್ 17A
ನೀಲಗಿರಿ ಕ್ಲಾಸ್ ಫ್ರಿಗೇಟ್. ಮಹೇಂದ್ರಗಿರಿ ಅನ್ನೋದು ನೀಲಗಿರಿ ಕ್ಲಾಸ್ ಅಥವಾ ಪ್ರಾಜೆಕ್ಟ್ 17A ಸರಣಿಯ 6ನೇ ಹಡಗು. ಈ ಸರಣಿಯನ್ನು ನಮ್ಮದೇ ವಾರ್ಶಿಪ್ ಡಿಸೈನ್ ಬ್ಯೂರೋ WDB ಡಿಸೈನ್ ಮಾಡಿದ್ದು ಮತ್ತು ಇದನ್ನು ವಾರ್ಶಿಪ್ ಓವರ್ಸೀಯಿಂಗ್ ಟೀಮ್ ಮುಂಬೈ ಮೇಲ್ವಿಚಾರಣೆ ಮಾಡಿದೆ. ಇದು ಹಿಂದಿನ ಪ್ರಾಜೆಕ್ಟ್ 17 ಅಂದರೆ ಶಿವಾಲಿಕ್ ಕ್ಲಾಸ್ ಹಡಗುಗಳಿಗಿಂತ ತುಂಬ ಅಡ್ವಾನ್ಸ್ಡ್. ಸ್ಟೆಲ್ತ್ ಫೈರ್ ಪವರ್, ಆಟೋಮೇಷನ್ ಮತ್ತು ಸರ್ವೈವಬಿಲಿಟಿ ಎಲ್ಲದರಲ್ಲೂ ಒಂದು ದೊಡ್ಡ ಜಿಗಿತವನ್ನು ತೆಗೆದುಕೊಂಡಿದೆ ಈ ಸರಣಿ. ಮಹೇಂದ್ರಗಿರಿ ಅನ್ನೋದು MDSLನಿಂದ ನಿರ್ಮಿಸಿದ ಈ ಸರಣಿಯ 4ನೇ ಹಡಗು ಮತ್ತು ಇದರ ಯಾರ್ಡ್ ನಂಬರ್ 12654. 17 ತಿಂಗಳುಗಳಲ್ಲಿ 6 ಹಡಗು. ಇದು ಸಾಧಾರಣ ಸಂಗತಿ ಅಲ್ಲ ಸ್ನೇಹಿತರೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಗಮನಿಸಿ. ಈ ಪ್ರಾಜೆಕ್ಟ್ 17A ಸರಣಿಯ ಮೊದಲ ಹಡಗು INS ನೀಲಗಿರಿ ಡಿಸೆಂಬರ್ 20, 2024ರಂದು MDSLನಲ್ಲಿ ಡೆಲಿವರಿ ಆಯಿತು. ಅಂದಿನಿಂದ ಇವತ್ತಿನವರೆಗೆ 17 ತಿಂಗಳುಗಳಲ್ಲಿ ಕಡಿಮೆ ಅವಧಿಯಲ್ಲಿ 6 ಹಡಗುಗಳನ್ನು ಭಾರತೀಯ ನೌಕಾಪಡೆಗೆ ತಲುಪಿಸಲಾಗಿದೆ. ಇದು ಭಾರತದ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಗೆ ತುಂಬ ದೊಡ್ಡ ಸಾಧನೆ. ಇದಕ್ಕೂ ಮುಂಚೆ ಏನೇನಾಯಿತು ಅಂತ ನೋಡಿದರೆ INS ತಾರಾಗಿರಿ ಅನ್ನು ಏಪ್ರಿಲ್ 3ರಂದು ಭಾರತೀಯ ನೌಕಾಪಡೆಗೆ ಕಮಿಷನ್ ಮಾಡಲಾಯಿತು ಮತ್ತು INS ದುನಾಗಿರಿಯನ್ನು ಮಾರ್ಚ್ 30ರಂದು ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಅಂಡ್ ಇಂಜಿನಿಯರ್ಸ್ ಅಂದರೆ GRSC ಇಂದ ಡೆಲಿವರಿ ಮಾಡಲಾಯಿತು. ಒಂದರ ಹಿಂದೆ ಒಂದು ಹಡಗು. ಭಾರತ ನಿಜಕ್ಕೂ ವೇಗ ತೆಗೆದುಕೊಂಡಿದೆ. ಮಹೇಂದ್ರಗಿರಿ ಎಷ್ಟು ದೊಡ್ಡ ಹಡಗು. ಈ ಹಡಗಿನ ಡಿಸ್ಪ್ಲೇಸ್ಮೆಂಟ್ 6670 ಟನ್ಸ್. ಇದರ ಉದ್ದ ಅಂದರೆ 149 ಮೀಟರ್ ಮತ್ತು ಡೆಪ್ತ್ 9.9 ಮೀಟರ್. ಸ್ಪೀಡ್ನ ವಿಷಯಕ್ಕೆ ಬಂದರೆ ಈ ಹಡಗು 28 ನಾಟ್ಸ್ ಅಂದರೆ ಗಂಟೆಗೆ ಸುಮಾರು 52 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು ಮತ್ತು ನಾರ್ಮಲ್ ಕ್ರೂಸ್ ಸ್ಪೀಡ್ ಆದ 16ರಿಂದ 18 ನಾಟ್ಸ್ನಲ್ಲಿ ಚಲಿಸಿದರೆ 5500 ನಾಟಿಕಲ್ ಮೈಲ್ಸ್ ಅಂದರೆ 10,000 ಕಿಲೋಮೀಟರ್ಗಿಂತ ಹೆಚ್ಚು ದೂರ ನಿರಂತರ ಚಲಿಸಬಲ್ಲದು. ಅದು ಮರಳಿ ಬಂದರಿಗೆ ಬರದೆ. ಈ ಹಡಗು ಚಲಿಸೋದು ಹೇಗೆ? ಪ್ರೊಪಲ್ಷನ್ ಸಿಸ್ಟಮ್. ಮಹೇಂದ್ರಗಿರಿ ಬಳಸೋದು ಕೋಡಾಕ್ ಸಿಸ್ಟಮ್. ಕಂಬೈನ್ಡ್ ಡೀಸೆಲ್ ಆರ್ ಗ್ಯಾಸ್ ಅಂದರೆ 2 ಮ್ಯಾನ್ ಡೀಸೆಲ್ ಇಂಜಿನ್ಸ್ ಮತ್ತು 2 ಜನರಲ್ ಎಲೆಕ್ಟ್ರಿಕ್ LM2500 ಗ್ಯಾಸ್ ಟರ್ಬೈನ್ಸ್ಗಳು ಇದರಲ್ಲಿ ಅಳವಡಿಸಲಾಗಿದೆ. ಸಾಮಾನ್ಯ ಚಲನೆಗೆ ಡೀಸೆಲ್, ಆದರೆ ಹೆಚ್ಚಿನ ವೇಗ ಬೇಕಾದರೆ ಗ್ಯಾಸ್ ಟರ್ಬೈನ್ಸ್ಗಳನ್ನು ಬಳಸುತ್ತಾರೆ. ಜೊತೆಗೆ ಪ್ರತಿ ಶಾಫ್ಟ್ನಲ್ಲಿ ಕಂಟ್ರೋಲೆಬಲ್ ಪಿಚ್ ಪ್ರೊಪೆಲ್ಲರ್ ಇದೆ. ಇದರಿಂದ ಹಡಗಿನ ವೇಗ ಮತ್ತು ದಿಕ್ಕನ್ನು ನಿಖರವಾಗಿ ಕಂಟ್ರೋಲ್ ಮಾಡಬಹುದು. ಶಸ್ತ್ರಾಸ್ತ್ರಗಳು. ಇದು ನಿಜಕ್ಕೂ ಮೈ ನಡಗಿಸೋ ಭಾಗ. ಈ ಹಡಗಿನ ವೆಪನ್ ಸೂಟ್ ಬಗ್ಗೆ ಮಾತನಾಡಿದರೆ ಏರ್ ಸರ್ಫೇಸ್ ಮತ್ತು ಸಬ್ಮೆರೀನ್ 3 ಬೆದರಿಕೆಗಳನ್ನು ಏಕಕಾಲದಲ್ಲಿ ಎದುರಿಸಬಲ್ಲದು. ಆಂಟಿ ಏರ್ ರಕ್ಷಣೆಗೆ 4 VLS ಲಾಂಚರ್ಸ್ಗಳು ಇವೆ. ತಲಾ 8 ಸೆಲ್ಸ್, ಒಟ್ಟು 32 ಬರಾಕ್ 8 ಮಿಸೈಲ್ಸ್. ಇದರ ರೇಂಜ್ ಅರ್ಧ ಕಿಲೋಮೀಟರ್ನಿಂದ ಬರೋಬ್ಬರಿ 100 ಕಿಲೋಮೀಟರ್ನವರೆಗೆ. ಯಾವ ವಿಮಾನ, ಹೆಲಿಕಾಪ್ಟರ್ ಅಥವಾ ಡ್ರೋನ್ ಆದರೂ ಈ ರೇಂಜ್ನಲ್ಲಿ ಬಂದರೆ ಅದು ಸೇಫ್ ಅಲ್ಲ. ಆಂಟಿ ಶಿಪ್ ಮತ್ತು ಲ್ಯಾಂಡ್ ಅಟ್ಯಾಕ್ಗೆ 2 VLS ಲಾಂಚರ್ಸ್ಗಳ ಪ್ಯಾಕ್ಸ್ ಇವೆ. ತಲಾ 4 ಸೆಲ್ಸ್, ಒಟ್ಟು 8 ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳು ಇದರಲ್ಲಿ ಇವೆ. ಸ್ನೇಹಿತರೆ, ಬ್ರಹ್ಮೋಸ್ ಅಂದರೆ ಗೊತ್ತಲ್ಲ, ಭೂಮಿಯಲ್ಲೂ ಹೊಡೆಯಬಹುದು, ಸಮುದ್ರದ ಮೇಲೆ ಚಲಿಸುತ್ತಿರೋ ಹಡಗನ್ನು ಕೂಡ ನಾಶ ಮಾಡಬಹುದು. ಅದು ಮ್ಯಾಕ್ 2.8ರ ವೇಗದಲ್ಲಿ ಹೋಗುತ್ತದೆ. ಸೆನ್ಸಾರ್ಸ್ ಮತ್ತು ರೆಡಾರ್ ಕಣ್ಣಿಗೆ ಕಾಣದ ಶತ್ರುವನ್ನು ಹಿಡಿಯುತ್ತೆ. ರೆಡಾರ್ ವಿಭಾಗದಲ್ಲಿ ಇಸ್ರೇಲ್ನ IAIEL M2248 MF ಸ್ಟಾರ್. ಇದು S ಬ್ಯಾಂಡ್ AESA ರೆಡಾರ್ ಅನ್ನು ಹೊಂದಿದೆ. ಒಂದೇ ಸಾರಿ 16 ಗುರಿಗಳನ್ನು ಟ್ರ್ಯಾಕ್ ಮಾಡಬಲ್ಲ ಅದ್ಭುತ ಸಿಸ್ಟಮ್ ಇದು. ಜೊತೆಗೆ ಇಂದ್ರ LTR-25 ಲ್ಯಾನ್ಸಾ L ಬ್ಯಾಂಡ್ ರೆಡಾರ್ ಇದೆ. ಸರ್ಫೇಸ್ ಸರ್ಚ್ಗೆ ಸೋನಾರ್ ವಿಭಾಗದಲ್ಲಿ ನಮ್ಮ BEL ಕಂಪನಿ ನಿರ್ಮಿತ ಹಂಸ NG ಬೋ ಸೋನಾರ್ ಇದೆ. ಇದು ನೀರಿನ ಅಡಿಯಲ್ಲಿ ಚಲಿಸುತ್ತಿರೋ ಸಬ್ಮೆರೀನ್ಸ್ಗಳನ್ನು ಪತ್ತೆ ಮಾಡಬಲ್ಲದು. ಎಲ್ಲ ಶಸ್ತ್ರಾಸ್ತ್ರ ಮತ್ತು ಸೆನ್ಸಾರ್ಗಳನ್ನು
ಒಂದು ಕೇಂದ್ರ ಸ್ಥಾನದಿಂದ ನಿಯಂತ್ರಿಸುವ CMS-17A ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹಡಗಿನ ಮೆದುಳಿನಂತೆ ಕೆಲಸ ಮಾಡುತ್ತದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ BELನ ಅಜಂತ EW ಸೂಟ್ ಇದೆ ಮತ್ತು 4 ಕವಚ್ ಡಿಕಾಯ್ ಲಾಂಚರ್ಸ್ಗಳು ಇವೆ. ಶತ್ರುವಿನ ಮಿಸೈಲ್ಗಳನ್ನು ಮಿಸ್ಲೀಡ್ ಮಾಡಿ ಹಡಗನ್ನು ರಕ್ಷಿಸಿಕೊಳ್ಳೋಕೆ ಇವು ಬಳಕೆ ಆಗುತ್ತವೆ. ಸ್ನೇಹಿತರೆ, ಆತ್ಮನಿರ್ಭರ ಭಾರತದ ಅಂಕಿ ಅಂಶಗಳು ಮಾತನಾಡುತ್ತವೆ. ಈ ಹಡಗಿನ ಅತ್ಯಂತ ಮುಖ್ಯ ಅಂಶ ಏನು ಅಂದರೆ ಇದರ ಸ್ವದೇಶಿ ಕಂಟೆಂಟ್ 75% ಅಂದರೆ 4ರಲ್ಲಿ 3 ಭಾಗ ನಮ್ಮ ದೇಶದ್ದೇ. ಈ ಪ್ರಾಜೆಕ್ಟ್ನಲ್ಲಿ MDSLನಲ್ಲಿ 200ಕ್ಕೂ ಹೆಚ್ಚು MSME ಕಂಪನಿಗಳು ಭಾಗವಹಿಸಿವೆ. ನೇರವಾಗಿ 4,000 ಜನರಿಗೆ ಉದ್ಯೋಗ ಮತ್ತು ಪರೋಕ್ಷವಾಗಿ 10,000ಕ್ಕೂ ಹೆಚ್ಚು ಜನರ ಜೀವನೋಪಾಯ ಈ ಪ್ರಾಜೆಕ್ಟ್ನಿಂದ ಸಾಧ್ಯವಾಗಿದೆ. ಇದು ಕೇವಲ ಒಂದು ಹಡಗು ಅಲ್ಲ, ಇದು ಭಾರತದ ಮ್ಯಾನುಫ್ಯಾಕ್ಚರಿಂಗ್, ಇಂಜಿನಿಯರಿಂಗ್ ಮತ್ತು ಇನೋವೇಷನ್ ಶಕ್ತಿಯ ಸಂಕೇತ. INS ಮಹೇಂದ್ರಗಿರಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಆಗೋದರಿಂದ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನಮ್ಮ ನೌಕಾಪಡೆಯ ಶಕ್ತಿ ಇನ್ನಷ್ಟು ಹೆಚ್ಚಾಗಲಿದೆ. ಭಾರತ ತನ್ನ ಸಮುದ್ರ ಗಡಿಗಳನ್ನು ರಕ್ಷಿಸಿಕೊಳ್ಳೋಕೆ ಮತ್ತು ಅಗತ್ಯ ಬಿದ್ದರೆ ಆಕ್ರಮಣಕ್ಕೂ ತಯಾರಾಗಿದೆ ಎಂಬ ಸ್ಪಷ್ಟ ಸಂದೇಶ ಈ ಹಡಗು ಕೊಡುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಭಾರತದ ಮಿಸೈಲ್ ಕಾರ್ಯಕ್ರಮದ ಬಗ್ಗೆ ಒಂದು ತುಂಬ ಮಹತ್ವದ ಸುದ್ದಿ ಬಂದಿದೆ ಮತ್ತು ಇದು ನಿಜಕ್ಕೂ ಎಲ್ಲರೂ ಕೇಳಬೇಕಾದ ವಿಷಯವೂ ಆಗಿದೆ. DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ಇತ್ತೀಚೆಗೆ ನಡೆದ ANI ನ್ಯಾಷನಲ್ ಸೆಕ್ಯೂರಿಟಿ ಸಮ್ಮಿಟ್ 2.0ನಲ್ಲಿ ಮಾತನಾಡುತ್ತಾ ಹೇಳಿದ್ದು ಏನೆಂದರೆ, ಭಾರತ ಅಗ್ನಿ 6 ಮಿಸೈಲ್ ಅನ್ನು ಅಭಿವೃದ್ಧಿಪಡಿಸಲು ತಾಂತ್ರಿಕವಾಗಿ ಸಂಪೂರ್ಣ ಸಿದ್ಧವಾಗಿದೆ. ಅವರ ಮಾತಿನಲ್ಲೇ ಹೇಳುವುದಾದರೆ, ಸರ್ಕಾರ ಅನುಮತಿ ಕೊಟ್ಟ ತಕ್ಷಣ ನಾವು ಮುಂದಡಿ ಇಡಲು ರೆಡಿಯಾಗಿದ್ದೇವೆ ಎಂದು. ಅಂದರೆ DRDO ತನ್ನ ಕೆಲಸವನ್ನು ಮಾಡಿ ಮುಗಿಸಿದೆ. ಇನ್ನು ಚೆಂಡು ಸರ್ಕಾರದ ಅಂಗಳದಲ್ಲಿದೆ. ಸರಿ, ಈ ಅಗ್ನಿ 6 ಅಂದರೆ ಏನು ಮತ್ತು ಇದು ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಈಗ ನಮ್ಮ ಬಳಿ ಇರುವ ಅಗ್ನಿ 5 ಒಂದು ಅಂತರಖಂಡೀಯ ಬ್ಯಾಲಿಸ್ಟಿಕ್ ಮಿಸೈಲ್. ಸುಮಾರು 5,000 ಕಿಲೋಮೀಟರ್ವರೆಗೆ ಹೊಡೆಯುವ ಸಾಮರ್ಥ್ಯ ಇದೆ. ಆದರೆ ಅಗ್ನಿ 6 ಇದರ ಮೇಲಿನ ಮಟ್ಟ, ಇನ್ನೂ ಹೆಚ್ಚಿನ ರೇಂಜ್, ಇನ್ನೂ ಶಕ್ತಿಶಾಲಿ ಪೇಲೋಡ್ ಮತ್ತು ಅತ್ಯಂತ ಮುಖ್ಯವಾದ ವಿಷಯವು ಏನೆಂದರೆ MIRV ತಂತ್ರಜ್ಞಾನ. MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ಸ್ ಅಂತ. ಸರಳವಾಗಿ ಹೇಳಬೇಕೆಂದರೆ ಒಂದೇ ಮಿಸೈಲ್ನಿಂದ ಒಂದೇ ಸಲ ಹಲವು ಗುರಿಗಳನ್ನು ಏಕಕಾಲದಲ್ಲಿ ಹೊಡೆಯುವ ಸಾಮರ್ಥ್ಯ. ಇದು ಶತ್ರುವಿನ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಮಣಿಸಲು ತುಂಬ ಪರಿಣಾಮಕಾರಿ. ಈಗ ಒಂದು ಮುಖ್ಯ ಪ್ರಶ್ನೆ, DRDO ಸಿದ್ಧ ಇದ್ದರೂ ಸರ್ಕಾರ ಏಕೆ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ? ಸ್ನೇಹಿತರೆ, ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಕಷ್ಟವಿಲ್ಲ. ಅಗ್ನಿ 6 ತರಹದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದು ಸಾಮಾನ್ಯ ಶಸ್ತ್ರಾಸ್ತ್ರವಲ್ಲ. ಇದು ನೇರವಾಗಿ ದೇಶದ ಪರಮಾಣು ನಿರೋಧ ನೀತಿಗೆ ಸಂಬಂಧಿಸಿದ ವಿಷಯವಾಗಿದೆ. ಇಂಥ ನಿರ್ಧಾರಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ, ಆರ್ಮ್ಸ್ ಕಂಟ್ರೋಲ್ ಒಪ್ಪಂದಗಳ ಮೇಲೆ ಮತ್ತು ವಿಶ್ವದ ಇತರ ದೇಶಗಳು ಭಾರತವನ್ನು ಹೇಗೆ ನೋಡುತ್ತವೆ ಎಂಬುದರ ಮೇಲೆ ನೇರ ಪ್ರಭಾವ ಬೀರುತ್ತವೆ. ಹಾಗಾಗಿ ಇದು ಸರ್ಕಾರದ ಉನ್ನತ ರಾಜಕೀಯ ನಾಯಕತ್ವ ತೆಗೆದುಕೊಳ್ಳಬೇಕಾದ ನಿರ್ಧಾರ. DRDO ಅದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇನ್ನು ತಾಂತ್ರಿಕ ದೃಷ್ಟಿಕೋನದಿಂದ ನೋಡಿದರೆ DRDO ಇಷ್ಟು ಬೇಗ ಹೇಗೆ ಸಿದ್ಧವಾಯಿತು ಅನ್ನೋ ಪ್ರಶ್ನೆ ಕೆಲವರಿಗೆ ಬರಬಹುದು. ಉತ್ತರ ಸರಳ. ಅಗ್ನಿ ಸರಣಿ ಮಿಸೈಲ್ಗಳು ದಶಕಗಳ ಅಭಿವೃದ್ಧಿ ಕಾರ್ಯದಿಂದ DRDO ಈಗಾಗಲೇ ಪ್ರೊಪಲ್ಷನ್, ಗೈಡೆನ್ಸ್ ಸಿಸ್ಟಮ್,
ರೀಎಂಟ್ರಿ ವೆಹಿಕಲ್ ಡಿಸೈನ್ಸ್ ಮತ್ತು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಿದೆ. ಹಾಗಾಗಿ ಅಗ್ನಿ-6 ಅನ್ನು ಶೂನ್ಯದಿಂದ ಶುರು ಮಾಡುವ ಅಗತ್ಯ ಇಲ್ಲ. ಈಗಾಗಲೇ ಇರುವ ತಂತ್ರಜ್ಞಾನವನ್ನು ಮೇಲ್ದರ್ಜೆಗೇರಿಸಿ ಮುಂದೆ ಹೋಗಬಹುದು. ಇದರಿಂದ ಸಮಯ ಮತ್ತು ಅಪಾಯ ಎರಡೂ ಕಡಿಮೆ ಆಗುತ್ತದೆ. ಇದರ ಜೊತೆಗೆ ಕಾಮತ್ ಅವರು ಇನ್ನೊಂದು ಮಹತ್ವದ ವಿಷಯವನ್ನು ಹೇಳಿದ್ದಾರೆ. ಕನ್ವೆನ್ಷನಲ್ ಮಿಸೈಲ್ ಫೋರ್ಸ್ ರಚನೆಯ ಬಗ್ಗೆ. ಅವರ ಪ್ರಕಾರ ಭಾರತಕ್ಕೆ 3 ರೀತಿಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬೇಕು. ಶಾರ್ಟ್ ರೇಂಜ್, ಮೀಡಿಯಂ ರೇಂಜ್ ಮತ್ತು 2000 ಕಿಲೋಮೀಟರ್ ವರೆಗಿನ ದೀರ್ಘ ಶ್ರೇಣಿಯ ಕ್ಷಿಪಣಿಗಳು. ಅದರ ಜೊತೆಗೆ ಕ್ರೂಸ್ ಮಿಸೈಲ್ಸ್ ಮತ್ತು ಹೈಪರ್ಸಾನಿಕ್ ಮಿಸೈಲ್ಗಳು ಕೂಡ ಈ ಪಡೆಯಲ್ಲಿ ಸೇರಿಸಬೇಕು ಅಂತ. ಬೇರೆ ಬೇರೆ ರೇಂಜ್ಗಳಲ್ಲಿ ಬೇರೆ ಬೇರೆ ಟ್ಯಾಕ್ಟಿಕಲ್ ಉದ್ದೇಶಗಳಿಗೆ ಬಳಸಲು. ಮತ್ತು ಶಾರ್ಟ್ ರೇಂಜ್ ವಿಭಾಗದಲ್ಲಿ ಒಳ್ಳೆ ಸುದ್ದಿ ಏನೆಂದರೆ ಪ್ರಳಯ್ ಮಿಸೈಲ್ ಈಗ ಅಂತಿಮ ಟೆಸ್ಟಿಂಗ್ನ ಹಂತದಲ್ಲಿದೆ ಮತ್ತು ಶೀಘ್ರದಲ್ಲೇ ಸೇನೆಗೆ ಇಂಡಕ್ಟ್ ಆಗಲಿದೆ ಎಂದು ಕಾಮತ್ರವರು ಹೇಳಿದ್ದಾರೆ. ಇದಲ್ಲದೆ ಈಗಾಗಲೇ ಇರುವ ಕೆಲ ಸ್ಟ್ರಾಟಜಿಕ್ ಮಿಸೈಲ್ಗಳನ್ನು ಟ್ಯಾಕ್ಟಿಕಲ್ ಉಪಯೋಗಕ್ಕೆ ಕನ್ವರ್ಟ್ ಮಾಡಬಹುದು ಎಂದು ತಿಳಿಸಿದ್ದಾರೆ. ಡಿಫೆನ್ಸ್ನ ಕಾರ್ಯದರ್ಶಿಯಾದ ರಾಜೇಶ್ ಕುಮಾರ್ ಸಿಂಗ್ ಅವರು ಕೂಡ ಅದೇ ಸಮ್ಮಿಟ್ನಲ್ಲಿ ಮಾತನಾಡಿ ಭಾರತ ಒಂದು ಬಹುಶ್ರೇಣಿಯ ಕನ್ವೆನ್ಷನಲ್ ಮಿಸೈಲ್ ಫೋರ್ಸ್ ನಿರ್ಮಿಸಲು ಕೆಲಸ ಮಾಡುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ DRDO ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ತಂತ್ರಜ್ಞಾನ ಸಿದ್ಧವಾಗಿದೆ. ಅಗ್ನಿ-6 ಭಾರತದ ಮಿಸೈಲ್ ಶಕ್ತಿಯನ್ನು ಇನ್ನೊಂದು ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಆದರೆ ಅದಕ್ಕೆ ಸರ್ಕಾರ ಹಸಿರು ನಿಶಾನೆ ಕೊಡಬೇಕು. ಆ ನಿರ್ಧಾರ ಯಾವಾಗ ಬರುತ್ತದೆ ಎಂದು ನಾವು ಕಾಯೋಣ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಒಂದು ತುಂಬ ಮಹತ್ವದ ವಿಷಯದ ಬಗ್ಗೆ. ಭಾರತೀಯ ವಾಯುಪಡೆ ಅಂದರೆ ನಮ್ಮ ಇಂಡಿಯನ್ ಏರ್ ಫೋರ್ಸ್ ರಷ್ಯಾ ತಯಾರಿಸಿದ R-37M ಎಂಬ ಅತ್ಯಂತ ಶಕ್ತಿಶಾಲಿ ಮಿಸೈಲನ್ನು ತನ್ನ ಆಯುಧ ಭಂಡಾರಕ್ಕೆ ಸೇರಿಸಿಕೊಳ್ಳಲು ಮುಂದಾಗಿದೆ ಅನ್ನೋ ಸುದ್ದಿ. ಇದು ಕೇಳಲು ಸಾಧಾರಣ ಅನಿಸಬಹುದು, ಆದರೆ ಇದರ ಹಿಂದಿರೋ ಕಾರಣ ಮತ್ತು ಇದು ದಕ್ಷಿಣ ಏಷ್ಯಾದ ವಾಯುಶಕ್ತಿ ಸಮತೋಲನದ ಮೇಲೆ ಬೀರಬಹುದಾದ ಪ್ರಭಾವ. ಇದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಈ R-37M ಅಂದರೆ ಏನು? ಸ್ನೇಹಿತರೆ, ಇದೊಂದು ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್. ಅಂದರೆ ಆಕಾಶದಲ್ಲಿ ಹಾರಾಡುವ ಶತ್ರುವಿನ ಯುದ್ಧ ವಿಮಾನವನ್ನು ಆಕಾಶದಿಂದಲೇ ಹೊಡೆದುರುಳಿಸಲು ವಿನ್ಯಾಸಗೊಂಡ ಕ್ಷಿಪಣಿ. ಮತ್ತು ಇದು ಮಿಸೈಲ್ ಅಲ್ಲ, ಇದು ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸುತ್ತೆ. ಅಂದರೆ ಶಬ್ದದ ವೇಗಕ್ಕಿಂತ ಹಲವು ಪಟ್ಟು ವೇಗವಾಗಿ, ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನಿಸುವಷ್ಟು ವೇಗ. ಈಗ ಪ್ರಶ್ನೆ ಏನು ಅಂದರೆ IAF ಇದ್ಯಾಕೆ ಬೇಕು ಅಂತ ಮುಂದಾಯಿತು. ರಕ್ಷಣಾ ವಿಶ್ಲೇಷಕರ ಪ್ರಕಾರ ಪಾಕಿಸ್ತಾನ್ ಏರ್ ಫೋರ್ಸ್ ತನ್ನ ವಾಯುಪಡೆಯಲ್ಲಿ ಚೀನಾ ತಯಾರಿಸಿದ ಯುದ್ಧ ವಿಮಾನಗಳ ಸಂಖ್ಯೆಯನ್ನು ದಿನೇ ದಿನೇ ಹೆಚ್ಚಿಸಿಕೊಳ್ಳುತ್ತಿದೆ. ಅದರ ಜೊತೆಗೆ ಈ ಯುದ್ಧ ವಿಮಾನಗಳು ಇನ್ನಷ್ಟು ಲಾಂಗ್ ರೇಂಜ್ ಮಿಸೈಲ್ಸ್ಗಳನ್ನು ಹೊತ್ತು ಬರಬಲ್ಲವು. ಇದು ಭಾರತಕ್ಕೆ ಪಾಕಿಸ್ತಾನ ಮತ್ತು ಚೀನಾ ಎರಡೂ ಗಡಿಗಳ ಕಡೆಯಿಂದ ಬೆದರಿಕೆ ಹೆಚ್ಚುತ್ತಿದೆ ಅನ್ನೋ ಸ್ಪಷ್ಟ ಸಂದೇಶ. ಈ ಹಿನ್ನೆಲೆಯಲ್ಲಿ R-37M ಸೇರ್ಪಡೆ ಭಾರತಕ್ಕೆ ಪ್ರಾದೇಶಿಕ ಸಮಾನತೆಯನ್ನು ಕಾಯ್ದುಕೊಳ್ಳಲು ಅಗತ್ಯವಾದ ಒಂದು ಹೆಜ್ಜೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಒಪ್ಪಂದದ ವಿವರ ನೋಡೋದಾದರೆ ಮೇ 2026ರ ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರ ಭಾರತ ಸರ್ಕಾರ ಸುಮಾರು $1.2 ಬಿಲಿಯನ್ ಅಂದರೆ ಸರಿ ಸುಮಾರು 10,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಮುಂದಡಿ ಇಟ್ಟಿದೆ. ಈ ಒಪ್ಪಂದದ ಅಡಿಯಲ್ಲಿ ಸುಮಾರು 300 R-37M ಮಿಸೈಲ್ಗಳನ್ನು ಖರೀದಿಸಲಾಗುತ್ತೆ. ಇದು ಸಣ್ಣ ಸಂಖ್ಯೆ ಅಲ್ಲ ಸ್ನೇಹಿತರೆ. ಇದರ ಅರ್ಥ ಭಾರತೀಯ ವಾಯುಪಡೆಯ ತನ್ನ ನಿರ್ಣಾಯಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ತುಂಬ ಗಂಭೀರವಾಗಿ ಯೋಚಿಸುತ್ತಿದೆ. ಆದರೆ ಇಲ್ಲಿ ಒಂದು ಮಾತು ಸ್ಪಷ್ಟಪಡಿಸಬೇಕು ಸ್ನೇಹಿತರೆ, ಮಿಸೈಲ್ ಸೇರ್ಪಡೆಯ ಉದ್ದೇಶ ಯಾರನ್ನಾದರೂ ಪ್ರಚೋದಿಸುವುದು ಅಲ್ಲ, ಬದಲಿಗೆ
ಇದು ಪ್ರಾದೇಶಿಕ ಸ್ಥಿರತೆಯನ್ನು ಕಾಪಾಡಲು ಬೇಕಾದ ಒಂದು ಸಮತೋಲನದ ಅಸ್ತ್ರ. ನೀವು ಬಲಿಷ್ಠವಾಗಿದ್ದರೆ ಯಾರು ನಿಮ್ಮನ್ನು ಸುಲಭವಾಗಿ ಪ್ರಶ್ನಿಸಲ್ಲ. ಅದೇ ತರ್ಕ ಇಲ್ಲಿ ಕೆಲಸ ಮಾಡುತ್ತಿದೆ. ಈಗ ಒಟ್ಟಾರೆ ಚಿತ್ರ ನೋಡೋದಾದರೆ ಇಂಡಿಯನ್ ಏರ್ಫೋರ್ಸ್ ಈಗಾಗಲೇ ತನ್ನ ಆಧುನೀಕರಣದ ಯೋಜನೆಗಳನ್ನು ಭರದಿಂದ ಮುಂದುವರೆಸ್ತಿದೆ. ಅದರ ಮಧ್ಯೆ ಗಡಿಯಲ್ಲಿ ಭೌಗೋಳಿಕ ರಾಜಕೀಯ ಒತ್ತಡ ಕಡಿಮೆ ಆಗಿಲ್ಲ. ಹೀಗಿರೋ ಸ್ಥಿತಿಯಲ್ಲಿ R-37Mನ ಸೇರ್ಪಡೆ ಒಂದು ಮಹತ್ವಪೂರ್ಣ ಅಪ್ಗ್ರೇಡ್ ಅನ್ನೋದರಲ್ಲಿ ಎರಡೂ ಮಾತಿಲ್ಲ. ಒಂದೇ ಒಂದು ಆಯುಧ ಎಂದಿಗೂ ಯುದ್ಧವನ್ನು ಗೆಲ್ಲಿಸೋದಿಲ್ಲ, ಇದು ನಿಜ. ಆದರೆ R-37M ಅನ್ನು IAFನ ಈಗಿನ ಯುದ್ಧ ವಿಮಾನಗಳ ಜೊತೆಗೆ ಮತ್ತು ಅತ್ಯಾಧುನಿಕ ಡಿಜಿಟಲ್ ನೆಟ್ವರ್ಕ್ ಜೊತೆ ಸಂಯೋಜಿಸಿದಾಗ ಅದೊಂದು ಅತ್ಯಂತ ವಿಶ್ವಾಸಾರ್ಹ ಡಿಟರೆಂಟ್ ಆಗಿ ಪರಿಣಮಿಸುತ್ತೆ. ಭವಿಷ್ಯದಲ್ಲಿ ಯಾವುದೇ ಹೆಚ್ಚಿನ ತೀವ್ರತೆಯ ಆಕಾಶ ಸಂಘರ್ಷ ಎದ್ದೇಳಬೇಕಾದರೆ R-37M ತನ್ನ ಅಗಾಧ ವ್ಯಾಪ್ತಿ ಮತ್ತು ವೇಗದಿಂದ ಆಕಾಶ ಯುದ್ಧದ ಚಿತ್ರಣವನ್ನು ನಿರ್ಣಾಯಕವಾಗಿ ಭಾರತದ ಪರ ತಿರುಗಿಸಬಲ್ಲದು. ಇಷ್ಟು ಕೇಳಿದ ನಿಮಗೆ ಒಂದು ಪ್ರಶ್ನೆ: R-37M ಸೇರ್ಪಡೆ ದಕ್ಷಿಣ ಏಷ್ಯಾದ ವಾಯುಶಕ್ತಿ ಸಮತೋಲನವನ್ನು ನಿಜಕ್ಕೂ ಬದಲಾಯಿಸಬಲ್ಲದ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ನಲ್ಲಿ ಹಾಕಿ. ಧನ್ಯವಾದಗಳು. ಭಾರತದ ರಕ್ಷಣಾ ರಫ್ತು ಕ್ರಾಂತಿ. ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವ ವಿಷಯ ನಿಮಗೆ ನಿಜಕ್ಕೂ ಅಚ್ಚರಿಯನ್ನು ತರಿಸುತ್ತದೆ. ಭಾರತ ಒಂದು ಕಾಲದಲ್ಲಿ ರಷ್ಯಾ ಮತ್ತು ಸೋವಿಯತ್ ಶಸ್ತ್ರಾಸ್ತ್ರಗಳನ್ನು ಅತಿ ಹೆಚ್ಚು ಖರೀದಿಸುತ್ತಿದ್ದ ದೇಶ. ಈಗ ಅದೇ ರಷ್ಯಾದ ಮಾರ್ಕೆಟನ್ನು ಸವಾಲು ಹಾಕುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಮತ್ತು ಇದನ್ನು ಹೇಳುತ್ತಿರುವವರು ಯಾರೋ ಅಲ್ಲ, ಖುದ್ದು ರಷ್ಯಾದ ಪತ್ರಕರ್ತ ಮತ್ತು ರಾಜಕೀಯ ವಿಶ್ಲೇಷಕರಾದ ವಾಸಿಲಿ ಗೊಲೊವ್ನಿನ್ ಅವರು. ಹಾಗಾದರೆ ನಿಜವಾಗಿಯೂ ಏನು ನಡೀತಿದೆ? ಭಾರತ ಹೇಗೆ ಈ ಮಟ್ಟಕ್ಕೆ ತಲುಪಿತು? ಬನ್ನಿ ಒಂದೊಂದಾಗಿ ನೋಡೋಣ. ಸಂಖ್ಯೆಗಳ ಕಥೆ. ಮೊದಲು ಸಂಖ್ಯೆಗಳ ಬಗ್ಗೆ ಮಾತನಾಡೋಣ, ಯಾಕಂದರೆ ಇಲ್ಲಿ ಸಂಖ್ಯೆಗಳೇ ಎಲ್ಲವನ್ನೂ ಹೇಳುತ್ತದೆ. ಇತ್ತೀಚಿನ ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ಸುಮಾರು 38,400 ಕೋಟಿ ರೂಪಾಯಿಗಳು, ಅಂದರೆ ಸರಿ ಸುಮಾರು $4.8 ಬಿಲಿಯನ್ ಅನ್ನು ತಲುಪಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಬರೋಬ್ಬರಿ 60ರಷ್ಟು ಹೆಚ್ಚಳವಾಗಿದೆ. ಆದರೆ ನಿಜವಾದ ಅಚ್ಚರಿ ಇರೋದು ಇಲ್ಲೇ. ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಅವಧಿಯಲ್ಲಿ ಭಾರತದ ರಕ್ಷಣಾ ರಫ್ತು ಬರೋಬ್ಬರಿ 56 ಪಟ್ಟು ಹೆಚ್ಚಾಗಿದೆ. 56 ಪಟ್ಟು. ಇದು ಬೆಳವಣಿಗೆ ಅಲ್ಲ ಸ್ನೇಹಿತರೆ, ಇದೊಂದು ಪರಿವರ್ತನೆ. ಸರ್ಕಾರಿ ದಾಖಲೆಗಳ ಪ್ರಕಾರ ಭಾರತ ಇದೀಗ ವಿಶ್ವದ ಟಾಪ್ 25 ಶಸ್ತ್ರಾಸ್ತ್ರ ರಫ್ತುದಾರ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಸಾರ್ವಜನಿಕ ವಲಯದ ಉದ್ಯಮಗಳಿಂದ ರಫ್ತು %151ರಷ್ಟು ಬೆಳೆದಿದ್ದು, ಖಾಸಗಿ ಕ್ಷೇತ್ರ ಕೂಡ ಭರದಿಂದ ಸಾಗಿದೆ. ಹೊಸ ಮಾರ್ಕೆಟ್ಗಳು, ಹೊಸ ಗೆಳೆಯರು. ಇನ್ನು 2020ರ ನಂತರ ಭಾರತ ಯಾವ ಹೊಸ ದೇಶಗಳಿಗೆ ಕಾಲಿಟ್ಟಿದೆ ಅಂತ ನೋಡಿ. ಇದು ನಿಮಗೆ ನಿಜಕ್ಕೂ ಆಶ್ಚರ್ಯವನ್ನು ತರಿಸುತ್ತದೆ. ಫಿಲಿಪೈನ್ಸ್ ಇಂದು ಭಾರತದ ಅತಿದೊಡ್ಡ ರಕ್ಷಣಾ ಆಮದುದಾರ ದೇಶವಾಗಿ ಹೊರಹೊಮ್ಮಿದೆ. ಒಟ್ಟು ರಫ್ತಿನ %40ರಷ್ಟು ಅಲ್ಲಿಗೆ ಹೋಗುತ್ತಿದೆ. ಮುಖ್ಯ ಕಾರಣ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಅದಕ್ಕಾಗಿ ಮಾಡಿದ ಒಪ್ಪಂದ ಏನಿದ್ದರೂ $375 ಮಿಲಿಯನ್. %32ರಷ್ಟು ಪಾಲಿನೊಂದಿಗೆ 2ನೇ ಸ್ಥಾನದಲ್ಲಿ ಅರ್ಮೇನಿಯಾ ಇದೆ ಹಾಗೂ ವಿಯೆಟ್ನಾಂ %11ರಷ್ಟು ಪಾಲಿನೊಂದಿಗೆ 3ನೇ ಸ್ಥಾನದಲ್ಲಿದೆ. ಇಲ್ಲಿ ಒಂದು ಮುಖ್ಯ ವಿಷಯ ಗಮನಿಸಿ. ಕೇವಲ 5 ವರ್ಷಗಳ ಹಿಂದೆ ಈ 3 ದೇಶಗಳಲ್ಲಿ ಭಾರತದ ರಕ್ಷಣಾ ರಫ್ತಿನ ಯಾವ ಕುರುಹು ಇರಲಿಲ್ಲ, ಶೂನ್ಯ. ಈಗ ನೋಡಿ ಎಲ್ಲಿಗೆ ಬಂದಿದ್ದೀವಿ. ಅಷ್ಟೇ ಅಲ್ಲ, ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾ ಕೂಡ ಇನ್ನಷ್ಟು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಮತ್ತು ತಮ್ಮ ನೌಕಾಪಡೆಯ ಯುದ್ಧ ನೌಕೆಗಳಿಗಾಗಿ ಚರ್ಚೆಯನ್ನು ನಡೆಸುತ್ತಿವೆ. ಅರ್ಮೇನಿಯಾ ಪ್ರಕರಣ
ರಷ್ಯಾಕ್ಕೆ ನೇರ ಸವಾಲು. ಈಗ ಅರ್ಮೇನಿಯಾ ಬಗ್ಗೆ ಸ್ವಲ್ಪ ಹೆಚ್ಚು ಮಾತನಾಡೋಣ ಸ್ನೇಹಿತರೆ, ಯಾಕಂದ್ರೆ ಇದು ತುಂಬಾ ಮಹತ್ವದ ಬೆಳವಣಿಗೆ. ಅರ್ಮೇನಿಯಾ ಹಿಂದಿನಿಂದಲೂ ತನ್ನ ಮಿಲಿಟರಿ ಅಗತ್ಯಗಳಿಗಾಗಿ ರಷ್ಯಾವನ್ನೇ ಅವಲಂಬಿಸಿತ್ತು. ಆದರೆ ಅಜರ್ಬೈಜಾನ್ ಜೊತೆ ನಡೆದ ಸಂಘರ್ಷದ ನಂತರ ಅದರ ಲೆಕ್ಕಾಚಾರ ಬದಲಾಯಿತು. ರಷ್ಯಾ ಅಗತ್ಯ ಸಮಯದಲ್ಲಿ ಸ್ಪಂದಿಸಲಿಲ್ಲ, ಯಾಕಂದರೆ ರಷ್ಯಾ ಈಗ ತನ್ನ ಎಲ್ಲ ಸಂಪನ್ಮೂಲಗಳನ್ನು ಉಕ್ರೇನ್ ಯುದ್ಧಕ್ಕೆ ತೊಡಗಿಸಿಕೊಂಡಿದೆ. ಹಾಗಾಗಿ ಅರ್ಮೇನಿಯಾ ತಿರುಗಿ ಭಾರತದ ಕಡೆ ನೋಡಿತು. ಭಾರತದ ಪಿನಾಕಾ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಮತ್ತು ಆಕಾಶ್ ಸರ್ಫೇಸ್ ಟು ಏರ್ ಕ್ಷಿಪಣಿ ವ್ಯವಸ್ಥೆ, ಇವೆರಡು ಅರ್ಮೇನಿಯಾ ತನ್ನ ರಕ್ಷಣೆಗಾಗಿ ಆರಿಸಿಕೊಂಡ ಆಯ್ಕೆಗಳು. ಇದು ಕೇವಲ ಒಂದು ಶಸ್ತ್ರಾಸ್ತ್ರ ಖರೀದಿ ಅಲ್ಲ, ಇದು ಸೋವಿಯತ್ ನಂತರದ ಜಗತ್ತಿನಲ್ಲಿ ರಷ್ಯಾದ ಪ್ರಭಾವ ಕ್ಷೀಣಿಸುತ್ತಿರುವ ಸ್ಪಷ್ಟ ಸಂಕೇತವಾಗಿದೆ. ಭಾರತ ಇಷ್ಟು ದೂರ ಬಂದದ್ದು ಹೇಗೆ ಸ್ನೇಹಿತರೆ? ಇದಕ್ಕೆ ಉತ್ತರ ಇರೋದು ಎರಡು ಕಡೆ: ಆತ್ಮನಿರ್ಭರ ಭಾರತ ಮತ್ತು ಜಾಣ ರಾಜತಾಂತ್ರಿಕತೆ. ಒಂದೆಡೆ ಭಾರತ ತನ್ನ ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಿದೆ, ಮತ್ತೊಂದೆಡೆ ಜಗತ್ತಿಗೆ ವಿಶ್ವಾಸಾರ್ಹ ಪೂರೈಕೆದಾರನಾಗಿ ಹೊರಹೊಮ್ಮುತ್ತಿದೆ. ಫಿರಂಗಿಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ನವರೆಗೆ ಭಾರತದ ರಕ್ಷಣಾ ಉತ್ಪನ್ನಗಳು ಇದೀಗ 80%ಕ್ಕೂ ಹೆಚ್ಚು ದೇಶಗಳನ್ನು ತಲುಪುತ್ತಿವೆ. ಜಾಗತಿಕ ವಿಶ್ಲೇಷಕರು ಇದನ್ನು ಬಹಳ ನಿಕಟವಾಗಿ ಗಮನಿಸುತ್ತಿದ್ದಾರೆ. ಭಾರತ ಏಷ್ಯಾ ಮತ್ತು ಅದರಾಚೆ ರಷ್ಯಾದ ದೀರ್ಘಕಾಲೀನ ಮಾರ್ಕೆಟ್ ಪ್ರಾಬಲ್ಯಕ್ಕೆ ಯಾವ ರೀತಿ ಸವಾಲು ಹಾಕಲಿದೆ ಎಂದು. ಸ್ನೇಹಿತರೆ, ಒಂದು ಕಾಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದ್ದ ಭಾರತ ಇಂದು ಮಾರಾಟ ಮಾಡುವ ಸ್ಥಿತಿಗೆ ಬಂದಿದೆ. ಇದು ಸಣ್ಣ ಸಾಧನೆ ಅಲ್ಲ, ಇದು ಭಾರತದ ರಕ್ಷಣಾ ಉದ್ಯಮದ ಪಕ್ವತೆಯ ಸ್ಪಷ್ಟ ಸಂಕೇತ. ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಒಂದು ತುಂಬಾ ಮಹತ್ವದ ವಿಷಯದ ಬಗ್ಗೆ. ಸ್ಪೇಸ್ ಅಂದ್ರೆ ಬಾಹ್ಯಾಕಾಶ ಇನ್ನು ಮುಂದೆ ಯುದ್ಧ ಭೂಮಿಯ ಕೊನೆಯ ಗಡಿಯಲ್ಲ, ಇದು ಮೊದಲ ರಕ್ಷಣಾ ರೇಖೆ. ಮತ್ತು ಭಾರತ ಈ ಅಂತರವನ್ನು ತ್ವರಿತವಾಗಿ ಮುಚ್ಚಲು ಓಡುತ್ತಿದೆ. 1 ವರ್ಷದ ಹಿಂದೆ ಪಹಲ್ಗಾಮ್ ದಾಳಿ ನಡೆದಾಗ ಪ್ರೈವೇಟ್ ಸ್ಯಾಟಲೈಟ್ ಇಮೇಜರಿ ಅದರಲ್ಲಿ ಲಿಂಕ್ ಆಗಿತ್ತು ಅನ್ನೋ ಮಾಹಿತಿ ಕೂಡ ಹೊರಬಂತು. ಅದಾದ ನಂತರ ಭಾರತದ ಡಿಫೆನ್ಸ್ ಸರ್ಕಲ್ನಲ್ಲಿ ಒಂದು ದೊಡ್ಡ ಎಚ್ಚರ ಆಯಿತು. ಸ್ಪೇಸ್ ಇನ್ನು ಮುಂದೆ ಯಾವುದೋ ಭವಿಷ್ಯದ ಯೋಜನೆಯ ವಿಷಯ ಅಲ್ಲ, ಇದು ಈಗಿನ ಅಗತ್ಯ. ಇದೇ ಹಿನ್ನೆಲೆಯಲ್ಲಿ ಇಂಡಿಯಾ ಡೆಫ್ ಸ್ಪೇಸ್ ಸಿಂಪೋಸಿಯಂ 2026ರಲ್ಲಿ ನಡೆಯಿತು. ಅಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ರವರು ಒಂದು ತುಂಬ ಮುಖ್ಯವಾದ ಮಾತನ್ನು ಹೇಳಿದರು. ಸ್ಪೇಸ್ ಆಧಾರಿತ ಸಾಮರ್ಥ್ಯಗಳು ಈಗ ಡೆಮೋಕ್ರಟೈಸ್ ಆಗಿಬಿಟ್ಟಿವೆ. ಅಂದರೆ ಯಾವ ದೇಶವೇ ಆಗಲಿ, ಯಾವ ನಾನ್ ಸ್ಟೇಟ್ ಆ್ಯಕ್ಟರ್ ಆಗಲಿ ತಾವೇ ಉಪಗ್ರಹ ಹಾರಿಸಬೇಕಿಲ್ಲ. ಫ್ರೆಂಡ್ಲಿ ದೇಶಗಳಿಂದ ಪಡೆಯಬಹುದು, ಇಲ್ಲ ಪ್ರೈವೇಟ್ ಕಂಪನೀಸ್ಗಳ ಹತ್ರ ಕೊಂಡುಕೊಳ್ಳಬಹುದು. ಇದು ಅವಕಾಶ ಹೌದು, ಆದರೆ ಅಷ್ಟೇ ದೊಡ್ಡ ಅಪಾಯ ಕೂಡ. ಇದಕ್ಕೆ ನೇರ ಉದಾಹರಣೆ ಎಂದರೆ ಆಪರೇಷನ್ ಸಿಂಧೂರ್. ಆ ಸಮಯದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮತ್ತು ಟಾರ್ಗೆಟಿಂಗ್ ಮಾಹಿತಿಯನ್ನು ಹಂಚಿಕೊಂಡಿತ್ತು ಅನ್ನೋದು ಈಗ ಬಹಿರಂಗವಾಗಿದೆ. ಇದು ನಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ, ಶತ್ರು ದೇಶ ತನ್ನದೇ ಉಪಗ್ರಹ ಇಲ್ಲದೆ ಕೂಡ ಬೇರೆಯವರ ಸಹಾಯದಿಂದ ನಿಮ್ಮ ಮೇಲೆ ಕಣ್ಣಿಡಬಹುದು ಅಂತ. ಈಗ ಮಾತನಾಡೋಣ ಇಂಡಸ್ಟ್ರಿ ಮತ್ತು ಗೌರ್ನಮೆಂಟ್ ನಡುವಿನ ಗ್ಯಾಪ್ ಬಗ್ಗೆ. ಸಿಂಪೋಸಿಯಂನಲ್ಲಿ ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ ಅವರು 2019ರಿಂದ 2021ರವರೆಗೆ ಇಂಡಿಯನ್ ಏರ್ ಫೋರ್ಸ್ ಚೀಫ್ ಆಗಿದ್ದರು. ಒಂದು ನೇರವಾದ ಮಾತನ್ನು ಹೇಳಿದರು. ಅವರ ಪ್ರಕಾರ ಭಾರತ ಸರ್ಕಾರ ಇಂಡಿಯನ್ ಕಂಪನೀಸ್ಗೆ ಒಂದು ಖಚಿತವಾದ ಭರವಸೆಯನ್ನು ಕೊಡಬೇಕು. ನೀವು ಒಂದು ನಿರ್ದಿಷ್ಟ ಮಟ್ಟವನ್ನು ತಲುಪಿದರೆ ನಾವು ನಿಮ್ಮಿಂದಲೇ ಕೊಳ್ಳುತ್ತೇವೆ ಅಂತ. ಆ ಮಾತುಗಳನ್ನು ಅವರೇ ಹೇಳಿದ ಹಾಗೆ ಕೇಳಿ. ನಮ್ಮ ಕೈಗಾರಿಕೆಯ ಮೇಲೆ ನಂಬಿಕೆ ಇಡಬೇಕು. ನೀವು ಈ ಹಂತ ತಲುಪಿದ ಮೇಲೆ ನಾವು ನಿಮ್ಮಿಂದ ಮಾತ್ರ ತೆಗೆದುಕೊಳ್ಳುತ್ತೇವೆ ಅಂತ ಒಂದು ಲೆಟರ್ ಆಫ್ ಇಂಟೆಂಟ್ ಕೊಡಬೇಕು. ಹಾಗೆ ಮಾಡದ ಹೊರತು ಪ್ರೈವೇಟ್ ಸೆಕ್ಟರ್, ಚಿಕ್ಕ ಕಂಪನಿಗಳೇ ಆಗಲಿ ಸ್ಟಾರ್ಟಪ್ಪೇ ಆಗಲಿ ಅವಕ್ಕೆ ಹಣ ಹೊಂದಿಸಿಕೊಳ್ಳಲು ಸಾಧ್ಯವಾಗಲ್ಲ.
ಸರ್ಕಾರದ ಹಣದ ಮೇಲೆ ಮಾತ್ರ ಅವಲಂಬಿಸಿ ಇದನ್ನು ಮಾಡಲು ಆಗಲ್ಲ. ಇದು ತುಂಬಾ ಮಹತ್ವದ ಮಾತು, ಏಕೆಂದರೆ ಇಂದು ಭಾರತದ ಹಲವಾರು ಸ್ಪೇಸ್ ಸ್ಟಾರ್ಟಪ್ಸ್ಗಳು ಸರ್ಕಾರದ ಆದೇಶಗಳಿಲ್ಲದೆ ಮಿಲಿಟರಿ ಫೋಕಸ್ಡ್ ಪ್ರಾಡಕ್ಟ್ಸ್ಗಳನ್ನು ಡೆವಲಪ್ ಮಾಡಲು ಹೆಣಗಾಡುತ್ತಿವೆ. ಇನ್ನೊಂದು ಬಹಳ ಆಸಕ್ತಿದಾಯಕ ಅಂಶ ನೋಡಿ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಏನಾಯಿತು ಅಂತ. ಒಬ್ಬ ಇಂಡಸ್ಟ್ರಿ ಎಕ್ಸಿಕ್ಯೂಟಿವ್ ಹೆಸರು ಹೇಳಲು ಇಷ್ಟಪಡಲಿಲ್ಲ. ಅವರು ಒಂದು ಪಾಕಿಸ್ತಾನಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ನ ಏರಿಯಲ್ ಇಮೇಜನ್ನು ತೋರಿಸಿದರು. ಅವರ ಕಂಪನಿಗೆ ಮತ್ತು ಇತರ ಪ್ರೈವೇಟ್ ಫರ್ಮ್ಸ್ಗಳಿಗೆ ಆಪರೇಷನ್ ಸಿಂಧೂರ್ ಮೊದಲು ಪಾಕಿಸ್ತಾನದ ಇಂತಹ ಲೊಕೇಶನ್ಸ್ಗಳ ಸ್ಯಾಟಲೈಟ್ ಇಮೇಜರಿ ಕೊಡಿ ಅಂತ ಸರ್ಕಾರ ಕೇಳಿತಂತೆ. ಕಂಪನಿಗಳು ಆ ಇಮೇಜಸ್ಗಳನ್ನು ಕೊಟ್ಟವು, ಅದು ಉಚಿತವಾಗಿ. ಆದರೆ ಅದಾದ ನಂತರ ರೆಗ್ಯುಲರ್ ಆರ್ಡರ್ಸ್ಗಳು ಬರಲಿಲ್ಲ. ಇದೇ ಸಮಸ್ಯೆ. ಸಂಕಟ ಬಂದಾಗ ಬಳಸಿಕೊಳ್ಳುತ್ತಾರೆ, ಆದರೆ ಕನ್ಸಿಸ್ಟೆಂಟ್ ಪಾರ್ಟ್ನರ್ಶಿಪ್ ಇಲ್ಲ. ಹೀಗಾದರೆ ಈ ಕಂಪನಿಗಳು ಬೆಳೆಯೋದು ಹೇಗೆ? ಈಗ ಮಾತನಾಡೋಣ ಪ್ಲಾನೆಟ್ ಲ್ಯಾಬ್ಸ್ ಮತ್ತು ಮ್ಯಾಕ್ಸರ್ ಬಗ್ಗೆ. ಕಾನ್ಫರೆನ್ಸ್ನಲ್ಲಿ ಹಲವರು ಸರ್ವಿಂಗ್ ಮತ್ತು ರಿಟೈರ್ಡ್ ಆಫೀಸರ್ಸ್ಗಳು ಸೇರಿ ಹೇಳಿದರು, ಪ್ಲಾನೆಟ್ ಲ್ಯಾಬ್ಸ್ ಮತ್ತು ಮ್ಯಾಕ್ಸರ್ ತರಹದ ವೆಸ್ಟರ್ನ್ ಕಂಪನೀಸ್ಗಳು ಭಾರತದ ಸೆನ್ಸಿಟಿವ್ ಲೊಕೇಶನ್ಸ್ಗಳ ಮೇಲೆ ಚಿತ್ರ ತೆಗೆಯಬಾರದು ಅಂತ. ಮತ್ತು ಅಮೆರಿಕಾದ ಸರ್ಕಾರ ತನ್ನ ವೆಸ್ಟ್ ಏಷ್ಯಾ ಕವರೇಜ್ ಮೇಲೆ ಹಾಕಿರೋ ಎಂಬಾರ್ಗೋಗಳನ್ನು ಬೈಪಾಸ್ ಮಾಡಲು ಭಾರತ ದಾರಿ ಹುಡುಕಬೇಕು ಅಂತ. ಆದರೆ ಇಲ್ಲಿ ಒಬ್ಬ ಇಂಡಸ್ಟ್ರಿ ಎಕ್ಸಿಕ್ಯೂಟಿವ್ ಒಂದು ಕಟು ಸತ್ಯವನ್ನು ಹೇಳಿದರು. ನೀವು ಆ ಸ್ಯಾಟಲೈಟನ್ನು ಶೂಟ್ ಡೌನ್ ಮಾಡಲು ತಯಾರಿದ್ದರೆ, ಇಲ್ಲ ಜಾಮ್ ಮಾಡಲು ಸಾಕಷ್ಟು ರಿಸೋರ್ಸ್ ಇದ್ದರೆ, ಅಥವಾ ಅವರ ಟೆಕ್ನಾಲಜಿಯನ್ನೇ ಬ್ಲಾಕ್ ಮಾಡಬಲ್ಲ ಪ್ರೊಪ್ರೈಟರಿ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿದರೆ ಮಾತ್ರ ಯಾರಾದರೂ ನಿಮ್ಮ ದೇಶದ ಮೇಲೆ ಸ್ಯಾಟಲೈಟ್ ಇಮೇಜ್ ತೆಗೆಯುವುದನ್ನು ತಡೆಯಬಹುದು ಅಂತ. ಇಲ್ಲದೆ ಹೊರತು ಅದು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಭಾರತ ಸರ್ಕಾರ ತಾನೇ ಈ ಪ್ಲಾನೆಟ್ ಲ್ಯಾಬ್ಸ್ ಮತ್ತು ಮ್ಯಾಕ್ಸರ್ ಹತ್ರ ಇಮೇಜಸ್ಗಳನ್ನು ತೆಗೆದುಕೊಳ್ಳುತ್ತೆ ಅಂತ. ಹಾಗಿದ್ರೆ ಅವನ್ನು ಬ್ಯಾನ್ ಮಾಡುವ ಮಾತು ಎಷ್ಟು ಸಾಧ್ಯ? ನಿಜವಾದ ಪರಿಹಾರ ಬೇರೆಯೇ ಇದೆ. ಭಾರತಕ್ಕೆ ತನ್ನದೇ ಸ್ವಂತ ಆಲ್ಟರ್ನೇಟಿವ್ಸ್ಗಳು ಬೇಕು. ಸರ್ಕಾರದ ಬಳಿಯೋ ಪ್ರೈವೇಟ್ ಸೆಕ್ಟರ್ ಬಳಿಯೋ ಆ ಸಾಮರ್ಥ್ಯ ಈಗ ಇಲ್ಲ. ಅದನ್ನು ಕಟ್ಟುವ ಕಡೆ ಫೋಕಸ್ ಮಾಡಬೇಕು. ಈಗ ಒಂದು ಮಹತ್ವದ ಪ್ರಶ್ನೆ, ಭಾರತ ಸಾಕಷ್ಟು ವೇಗವಾಗಿ ಮುಂದೆ ಹೋಗುತ್ತಿದೆಯೇ? ಭಾರತ ಇಂದು ಆಂಟಿ ಸ್ಯಾಟಲೈಟ್ ಮಿಸೈಲ್ ಕೇಪಬಿಲಿಟಿ ಹೊಂದಿರುವ ಬೆರಳೆಣಿಕೆಯ ದೇಶಗಳಲ್ಲಿ ಒಂದು. ನಮ್ಮ ಬಳಿ ಡೆಡಿಕೇಟೆಡ್ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಇದೆ ಮತ್ತು ಅದು ಮುಂದೆ ಪೂರ್ಣ ಪ್ರಮಾಣದ ಸ್ಪೇಸ್ ಕಮಾಂಡ್ ಆಗಲಿದೆ. ಟ್ಯಾಕ್ಟಿಕಲ್ ಲೆವೆಲ್ನಲ್ಲಿ ನೋಡಿದರೆ ಲೆಫ್ಟಿನೆಂಟ್ ಜನರಲ್ ಜಬಿನ್ ಮಿನ್ವುಲ್ಲಾ ಅವರು ಒಂದು ಸ್ಪಷ್ಟ ಚಿತ್ರಣವನ್ನು ಕೊಟ್ಟರು. ಇಂದು ಆರ್ಟಿಲರಿ ಯೂನಿಟ್ಗಳು ಪ್ರಿಸಿಷನ್ ಅಮ್ಯುನಿಷನ್ ಫೈರ್ ಮಾಡ್ತಾ ಇದ್ರೆ ಅದು ಸ್ಪೇಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ಯಾರಾದರೂ ಕಾಮಿಕಾಜೆ ಡ್ರೋನ್ ಲಾಂಚ್ ಮಾಡ್ತಾ ಇದ್ರೆ, ಸ್ಯಾಟಲೈಟ್ ಗೈಡೆಡ್ ವೆಪನ್ಸ್ಗಳನ್ನು ಹಾರಿಸ್ತಿದ್ರೆ, ಸಬ್ಮೆರಿನ್ಗಳು ಒಂದು ಲ್ಯಾಂಡ್ ಟಾರ್ಗೆಟ್ ಮೇಲೆ ಮಿಸೈಲ್ ಹೊಡಿತಿದ್ರೆ, ಎಲ್ಲದಕ್ಕೂ ಸ್ಪೇಸ್ ಅಗತ್ಯ. ಆದರೆ ಎಕ್ಸ್ಪರ್ಟ್ಸ್ಗಳು ಹೇಳುತ್ತಾರೆ ಇಷ್ಟು ಸಾಕಾಗಲ್ಲ. ಭಾರತ ಅಫೆನ್ಸಿವ್ ಸ್ಪೇಸ್ ಕೆಪಬಿಲಿಟಿ ಬಗ್ಗೆ ಇನ್ನಷ್ಟು ಓಪನ್ಲಿ ಮಾತನಾಡಬೇಕು ಅಂತ ಮತ್ತು ಆ ಕ್ಷೇತ್ರದಲ್ಲಿ ಸಾಮರ್ಥ್ಯವನ್ನು ಕಟ್ಟಬೇಕು. ಏಕೆಂದರೆ ಭೂಮಿಯ ಮೇಲಿನ ಸಂಘರ್ಷಗಳು ಬೇಗನೆ ಸ್ಪೇಸ್ಗೆ ವಿಸ್ತರಿಸುತ್ತವೆ. ರಷ್ಯಾ ಈಗಾಗಲೇ ಸ್ಪೇಸ್ನಲ್ಲಿ ನ್ಯೂಕ್ಲಿಯರ್ ವೆಪನ್ಗಳನ್ನು ಡೆಪ್ಲಾಯ್ ಮಾಡಿದೆ, ಇಲ್ಲ ಆ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದೆ ಅಂತ ವರದಿಗಳಿವೆ. ಅಮೆರಿಕ ಮತ್ತು ಚೀನಾ ನಡುವಿನ ಸ್ಪೇಸ್ ಆರ್ಮ್ ರೇಸ್ ತೀವ್ರಗೊಳ್ಳುತ್ತಿವೆ. ಬೊದೋರಿಯಾ ಅವರು ಎಚ್ಚರಿಕೆಯನ್ನು ಕೊಟ್ಟರು. ಅಮೆರಿಕ ಒಮ್ಮೆ ಸ್ಪೇಸ್ನಲ್ಲಿ ವೆಪನ್ಸ್ ಇಟ್ಟ ದಿನ ಚೀನಾ ಅದನ್ನು ಅನುಸರಿಸುತ್ತೆ ಮತ್ತು ಆ ಬೆದರಿಕೆ ನೇರವಾಗಿ ಭಾರತಕ್ಕೆ ಬರುತ್ತೆ. ಆಗ ನಾವು ಆ ಸಾಮರ್ಥ್ಯವನ್ನು ಕಟ್ಟದೆ ಬೇರೆ ದಾರಿ ಇರಲ್ಲ. ಈಗ ಅತ್ಯಂತ ಮಹತ್ವದ ಮಾತಿಗೆ ಬರುತ್ತೇವೆ. ಲೆಫ್ಟಿನೆಂಟ್ ಜನರಲ್ ದುಷ್ಯಂತ್ ಸಿಂಗ್, ಸೆಂಟರ್ ಫಾರ್ ಲ್ಯಾಂಡ್ ವಾರ್ಫೇರ್ ಸ್ಟಡೀಸ್ನ ಡೈರೆಕ್ಟರ್ ಜನರಲ್ ಅವರು ಹೇಳಿದ್ರು, ಮುಂದಿನ ಯುದ್ಧಗಳಲ್ಲಿ ಸ್ಪೇಸ್ ಅನ್ನೇ ಮೊದಲು ಟಾರ್ಗೆಟ್ ಮಾಡುತ್ತಾರೆ. ಅವರ ನೇರ ಮಾತುಗಳಲ್ಲಿ ಸ್ಪೇಸ್ ಅಂತಿಮ ಗಡಿ ಅಲ್ಲ, ಇದು ಮೊದಲ ರಕ್ಷಣಾ ರೇಖೆ. ಯುದ್ಧ ಆರಂಭವಾದ ಕ್ಷಣ ಏನು ಟಾರ್ಗೆಟ್ ಆಗುತ್ತದೆ ಗೊತ್ತಾ? ಸ್ಪೇಸ್ ಬೇಸ್ಡ್ ಅಸೆಟ್ಸ್. ಯಾಕೆ? ಏಕೆಂದ್ರೆ ಭೂಮಿಯ ಮೇಲಿನ ಟ್ರೂಪ್ಸ್ಗಳಿಗೆ ಡೈರೆಕ್ಷನ್ ಕೊಡ್ತಿರೋದು ಸ್ಯಾಟಲೈಟ್. ಶತ್ರುವಿನ ಮಿಸೈಲ್ಸ್ಗಳು ಲಾಂಚ್ ಸೈಟ್ ಟ್ರ್ಯಾಕ್ ಮಾಡ್ತಿರೋದು ಸ್ಯಾಟಲೈಟ್. ಸಮುದ್ರದ ಮೇಲೆ ಕಣ್ಣಿಡ್ತಿರೋದು ಸ್ಯಾಟಲೈಟ್ಸ್. ಮಿಲಿಟರಿ ಮತ್ತು ಸಿವಿಲಿಯನ್ ಕಮ್ಯುನಿಕೇಶನ್ ಉಳಿಸ್ತಿರೋದು ಸ್ಯಾಟಲೈಟ್ಸ್ಗಳು. ಹಾಗಾಗಿ ಶತ್ರು
ಮೊದಲು ಮಾಡ್ತಿರೋದು ಇವನ್ನೇ ಕೆಡಿಸೋದು ಅಂತ. ಮತ್ತು CDS ಜನರಲ್ ಅನಿಲ್ ಚೌಹಾಣ್ ರವರು ಇದನ್ನು ತುಂಬ ಚೆನ್ನಾಗಿ ಸಮ್ಮರೈಸ್ ಮಾಡಿದರು. ನಾವು ಸ್ಪೇಸ್ನಲ್ಲಿ ಫೇಲ್ ಆದರೆ ನಾವು ಕುರುಡರಾಗಿ ಹೋರಾಡಬೇಕಾಗುತ್ತೆ, ಆದರೆ ಸ್ಪೇಸ್ನಲ್ಲಿ ಡಾಮಿನೇಟ್ ಮಾಡಿದರೆ ನಾವು ಫೋರ್ಸೈಟ್ನಿಂದ ಹೋರಾಡ್ತೇವೆ. ಹಾಗಾದರೆ ಭಾರತಕ್ಕೆ ಏನು ಬೇಕು ಸ್ನೇಹಿತರೆ? ಒಂದು ಸ್ಪೇಸ್ ಬೇಸ್ಡ್ ಕೆಪಬಿಲಿಟೀಸ್ ಇನ್ನಷ್ಟು ಡೀಪ್ ಆಗಿ ಅಡಾಪ್ಟ್ ಮಾಡಬೇಕು. 2 ರಿಸಲಿಯನ್ಸ್ ಮತ್ತು ರಿಡೆಂಡೆನ್ಸಿ ಕಟ್ಟಬೇಕು. ಅಂದರೆ ಒಂದು ಸ್ಯಾಟಲೈಟ್ ಹೋದರೆ ಇನ್ನೊಂದು ತಕ್ಷಣ ಕೆಲಸ ಮಾಡಬೇಕು ಅಂತ ಸಿಸ್ಟಮ್ ಇರಬೇಕು. 3 ಪ್ರೈವೇಟ್ ಸೆಕ್ಟರನ್ನು ಇನ್ನಷ್ಟು ವೇಗವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು. 4 ಡಿಸಿಷನ್ ಮೇಕಿಂಗ್ ಮತ್ತು ಪಾಲಿಸಿ ಮೇಕಿಂಗ್ನಲ್ಲಿ ಸ್ಪೀಡ್ ಬೇಕು. ಇಲ್ಲದಿದ್ದರೆ ಭಾರತ ಮತ್ತೆ ಕ್ಯಾಚಪ್ ಗೇಮ್ ಆಡಬೇಕಾಗುತ್ತೆ. ಸ್ನೇಹಿತರೆ, ಇದು ತುಂಬ ಮಹತ್ವದ ವಿಷಯ. ಯುದ್ಧ ಮೊದಲು ಭೂಮಿಯ ಮೇಲೆ ಆಗ್ತಿತ್ತು, ನಂತರ ಸಮುದ್ರದ ಮೇಲೆ ಆಯಿತು, ಆಮೇಲೆ ಆಕಾಶದಲ್ಲಿ ಆಯಿತು. ಇನ್ನು ಮುಂದಿನ ಯುದ್ಧ ಆರಂಭವಾಗೋದೇ ಸ್ಪೇಸ್ನಲ್ಲಿ. ಭಾರತ ಈ ಸ್ಪರ್ಧೆಯಲ್ಲಿ ಮುಂದಿರಬೇಕಾದ್ರೆ ಹಿಂದೆ ಬಲವಾದ ಹೆಜ್ಜೆಯನ್ನು ಇಡಬೇಕು. ಭಾರತ ಮಯನ್ಮಾರ್ ನೌಕಾ ಸಹಕಾರ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಭಾರತ ಮತ್ತು ಮಯನ್ಮಾರ್ ನಡುವಿನ ನೌಕಾ ಸಂಬಂಧದ ಬಗ್ಗೆ. ಇತ್ತೀಚೆಗೆ ನಡೆದ ಒಂದು ಮಹತ್ವದ ಭೇಟಿ ಈ ಎರಡೂ ದೇಶಗಳ ರಕ್ಷಣಾ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಅನ್ನೋ ಸಂದೇಶವನ್ನು ಕೊಟ್ಟಿದೆ. ಹಾಗಾದರೆ ಏನಾಯಿತು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಮಯನ್ಮಾರ್ಗೆ 4 ದಿನಗಳ ಅಧಿಕೃತ ಭೇಟಿ ನೀಡಿದ್ದಾರೆ. ಭಾನುವಾರ ಅವರು ಮಯನ್ಮಾರ್ ನೌಕಾಪಡೆಯ ಸೆಂಟ್ರಲ್ ನೇವಲ್ ಕಮಾಂಡ್ನ ಮುಖ್ಯಸ್ಥರಾದ ರಿಯರ್ ಅಡ್ಮಿರಲ್ ಆಂಗ್ ಆಂಗ್ ನೈಂಗ್ ಅವರನ್ನು ಮತ್ತು ತರಬೇತಿ ಕಮಾಂಡ್ನ ಮುಖ್ಯಸ್ಥರಾದ ರಿಯರ್ ಅಡ್ಮಿರಲ್ ಖುನ್ ಆಂಗ್ ಕ್ಯಾ ಅವರನ್ನು ಭೇಟಿ ಮಾಡಿದರು. ಈ ಭೇಟಿಯಲ್ಲಿ ಏನು ಚರ್ಚೆ ಆಯಿತು ಅಂತ ನೋಡಿದ್ರೆ, ಎರಡೂ ನೌಕಾಪಡೆಗಳ ನಡುವಿನ ಸಹಕಾರವನ್ನು ಬಲಪಡಿಸೋದು, ಈಗಾಗಲೇ ಇರೋ ರಕ್ಷಣಾ ಸಂಬಂಧವನ್ನು ಇನ್ನಷ್ಟು ವೃದ್ಧಿ ಮಾಡೋದು, ಕಾರ್ಯಾಚರಣೆಯ ಮಟ್ಟದಲ್ಲಿ ತೊಡಗಿಸಿಕೊಳ್ಳೋದನ್ನು ಹೆಚ್ಚಿಸೋದು, ಇವೆಲ್ಲವೂ ಚರ್ಚೆಯ ಮೇಜಿನ ಮೇಲೆ ಬಂದವು. ಜೊತೆಗೆ ತರಬೇತಿ ವಿನಿಮಯ ಕಾರ್ಯಕ್ರಮಗಳು ಮತ್ತು ಭವಿಷ್ಯದ ಸಹಕಾರದ ಸಾಧ್ಯತೆಗಳ ಬಗ್ಗೆಯೂ ಆಳವಾಗಿ ಮಾತನಾಡಿದರು. ಅಡ್ಮಿರಲ್ ತ್ರಿಪಾಠಿ ಅವರನ್ನು ಯಾಂಗೂನ್ನಲ್ಲಿರೋ ಸೆಂಟ್ರಲ್ ನೇವಲ್ ಕಮಾಂಡ್ನ ಮುಖ್ಯ ಕಾರ್ಯಾಲಯದಲ್ಲಿ ಸೇನಾ ಮರ್ಯಾದೆಯ ಗಾರ್ಡ್ ಆಫ್ ಹಾನರ್ನೊಂದಿಗೆ ಸ್ವಾಗತಿಸಲಾಯಿತು. ಇದು ತುಂಬಾ ಮಹತ್ವದ ಸನ್ನಿವೇಶ. ಯಾಕಂದ್ರೆ ಇಂತಹ ಗೌರವ ಕೇವಲ ಉನ್ನತ ಮಟ್ಟದ ರಾಜತಾಂತ್ರಿಕ ಭೇಟಿಗಳಲ್ಲಿ ಮಾತ್ರ ಸಿಗೋದು. ಭಾರತೀಯ ನೌಕಾಪಡೆಯ ವಕ್ತಾರರು ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಹೇಳಿದ ಪ್ರಕಾರ, ಎರಡೂ ನೌಕಾಪಡೆಗಳ ನಡುವೆ ಪರಸ್ಪರ ಕಾರ್ಯಕ್ಷಮತೆ ಹೆಚ್ಚಿಸೋದು, ತರಬೇತಿ ವಿನಿಮಯ ಕಾರ್ಯಕ್ರಮಗಳು, ಸಮುದ್ರ ಭದ್ರತೆ ಮತ್ತು ಸ್ಥಿರ ಹಾಗೂ ಸುರಕ್ಷಿತ ಸಮುದ್ರ ಪರಿಸರ ನಿರ್ಮಿಸೋ ಗುರಿಗಳ ಬಗ್ಗೆ ಸಮಗ್ರ ಚರ್ಚೆ ನಡೆಯಿತು. ಇನ್ನು ಈ ಭೇಟಿಯ ಅತ್ಯಂತ ಮಹತ್ವದ ಭಾಗ ಅಂದ್ರೆ ಅಡ್ಮಿರಲ್ ತ್ರಿಪಾಠಿ ಅವರು ಮಯನ್ಮಾರ್ನ ನೇವಲ್ ಟ್ರೈನಿಂಗ್ ಕಮಾಂಡ್ಗೆ ಸಹ ಭೇಟಿ ನೀಡಿದರು. ಅಲ್ಲಿ ಅವರು ಭಾರತ ಸರ್ಕಾರದ ಸಹಾಯದಿಂದ ನಿರ್ಮಿಸಿದ ಹಲವು ಯೋಜನೆಗಳನ್ನು ಅಧಿಕೃತವಾಗಿ ಹಸ್ತಾಂತರ ಮಾಡಿದರು. ಏನೇನು ಹಸ್ತಾಂತರ ಆಯಿತು ಅಂತ ನೋಡಿದ್ರೆ, ಕಂಟೈನರೈಸ್ಡ್ ಸ್ಮಾಲ್ ಆರ್ಮ್ಸ್ ಸಿಮ್ಯುಲೇಟರ್ ಮತ್ತು ರಿಜಿಡ್ ಇನ್ಫ್ಲೇಟಬಲ್ ಬೋಟ್ ಇವೆರಡು ಬಂಗಾಳ ಕೊಲ್ಲಿಯ ಸಮುದ್ರ ಭದ್ರತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ನೀಡಲಾಗಿದೆ. ಇದು ಭಾರತದ ಮಹಾಸಾಗರ್ ದೃಷ್ಟಿಕೋನಕ್ಕೆ ಅನುಗುಣವಾಗಿ ನೀಡಿರೋ ಕೊಡುಗೆ. ಜೊತೆಗೆ ಮಯನ್ಮಾರ್ ನೌಕಾಪಡೆಯ ತರಬೇತಿ ಮೂಲಸೌಕರ್ಯ ಮತ್ತು ಎರಡೂ ನೌಕಾಪಡೆಗಳ ನಡುವೆ ನಡೆಯುತ್ತಿರೋ ಚಟುವಟಿಕೆಗಳ ಕುರಿತು ಅಡ್ಮಿರಲ್ ತ್ರಿಪಾಠಿ ಅವರಿಗೆ ಸಂಪೂರ್ಣ ಬ್ರೀಫಿಂಗ್ ನೀಡಲಾಯಿತು. ಭಾರತ ಕಳಿಸೋ ಮೊಬೈಲ್ ಟ್ರೈನಿಂಗ್ ಟೀಮ್ಸ್ ಅಂದರೆ MTTಗಳು ಮಯನ್ಮಾರ್ ನೌಕಾಪಡೆಯ ಸಾಮರ್ಥ್ಯ ವೃದ್ಧಿಗೆ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿವೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡರು. ಇನ್ನು ರಕ್ಷಣಾ ಸಚಿವಾಲಯವು ಬಿಡುಗಡೆ ಮಾಡಿದ ಹೇಳಿಕೆಯ ಪ್ರಕಾರ ಈ ಭೇಟಿ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ನೌಕಾ ಸಹಕಾರವನ್ನು ಪರಿಶೀಲಿಸಲು, ಕಾರ್ಯಾಚರಣೆಯ ಮಟ್ಟದ ಸಂಪರ್ಕಗಳನ್ನು ಬಲಪಡಿಸಲು ಮತ್ತು
ಹೊಸ ಸಹಕಾರ ಅವಕಾಶಗಳನ್ನು ಅನ್ವೇಷಿಸಲು ಒಳ್ಳೆಯ ಅವಕಾಶ ಕಲ್ಪಿಸಿತು. ಅಷ್ಟೇ ಅಲ್ಲ, ಅಡ್ಮಿರಲ್ ತ್ರಿಪಾಠಿ ಅವರು ಮಯನ್ಮಾರ್ ಸೇನಾ ಹುತಾತ್ಮ ವೀರರ ಯುದ್ಧ ಸ್ಮಾರಕಕ್ಕೆ ಪುಷ್ಪ ಸಮರ್ಪಣೆ ಮಾಡಿ ಅವರಿಗೆ ಗೌರವ ತೋರಿಸಿದರು. ಭಾರತ ಮತ್ತು ಮಯನ್ಮಾರ್ ನೌಕಾಪಡೆಗಳ ನಡುವಿನ ಸಂಬಂಧ ತುಂಬಾ ಹಳೆಯದು ಮತ್ತು ಸುಭದ್ರವಾಗಿದೆ. ಭಾರತ ನಿಯಮಿತವಾಗಿ ಹಲವು ರೀತಿಯ ಸಹಕಾರ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಉದಾಹರಣೆಗೆ ಡಿಫೆನ್ಸ್ ಕೋಪರೇಷನ್ ಮೀಟಿಂಗ್ಸ್, ಸ್ಟಾಫ್ ಟಾಕ್ಸ್, ತರಬೇತಿ ವಿನಿಮಯ, ಜಂಟಿ ನೌಕಾ ಕಸರತ್ತು ಅಂದರೆ ಇಂಡಿಯಾ ಮಯನ್ಮಾರ್ ನೇವಲ್ ಎಕ್ಸರ್ಸೈಸ್ IMNEX ಮತ್ತು ಇಂಡೋ ಮಯನ್ಮಾರ್ ಕೋಆರ್ಡಿನೇಟೆಡ್ ಪೆಟ್ರೋಲ್ ಅಂದರೆ IMCOR. ಹೀಗೆ ಸಮುದ್ರದಲ್ಲಿ ಎರಡೂ ದೇಶಗಳ ನೌಕೆಗಳು ಒಟ್ಟಿಗೆ ಗಸ್ತು ತಿರುಗುತ್ತಿವೆ. ಇದರ ಜೊತೆಗೆ ಬಂದರು ಭೇಟಿಗಳು ಮತ್ತು ಜಲ ಸರ್ವೇಕ್ಷಣಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿವೆ. ಮಯನ್ಮಾರ್ ಕೂಡ ಭಾರತದ ನೌಕಾಪಡೆ ಆಯೋಜಿಸಿದ ಎಲ್ಲಾ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ. ಇಂಡಿಯನ್ ಓಷನ್ ನೇವಲ್ ಸಿಂಪೋಸಿಯಂ, ಮಿಲನ್, ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ, ಗೋವಾ ಮೆರಿಟೈಮ್ ಕಾನ್ಕ್ಲೇವ್, IOS ಸಾಗರ್ ಮತ್ತು ಅಡ್ಮಿರಲ್ಸ್ ಕಪ್ ಇವೆಲ್ಲದರಲ್ಲೂ ಮಯನ್ಮಾರ್ ಭಾಗಿಯಾಗಿದೆ. ಒಟ್ಟಿನಲ್ಲಿ ಹೇಳಬೇಕೆಂದ್ರೆ ನೌಕಾಪಡೆ ಮುಖ್ಯಸ್ಥರ ಈ ಭೇಟಿ ಭಾರತ ಮತ್ತು ಮಯನ್ಮಾರ್ ನಡುವಿನ ದೀರ್ಘಕಾಲದ ಸ್ನೇಹ ಮತ್ತು ನಂಬಿಕೆಯ ಸಂಬಂಧವನ್ನು ಮತ್ತೊಮ್ಮೆ ದೃಢಪಡಿಸುತ್ತದೆ. ಭಾರತ ಮಹಾಸಾಗರ ಪ್ರದೇಶದಲ್ಲಿ ಸಮುದ್ರ ಸ್ಥಿರತೆ ಮತ್ತು ಭದ್ರತೆ ಕಾಪಾಡಲು ಎರಡೂ ದೇಶಗಳ ಬದ್ಧತೆ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕಾಣಿಸ್ತಿದೆ. ಇದು ಕೇವಲ ಒಂದು ಭೇಟಿ ಅಲ್ಲ, ಇದು ಭಾರತದ ಆಕ್ಟ್ ಈಸ್ಟ್ ನೀತಿಯ ನಿಜವಾದ ಪ್ರತಿಫಲನ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ತನ್ನ ನೌಕಾ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಟಿಕೊಳ್ಳುತ್ತಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ. ನಮಸ್ಕಾರ ಸ್ನೇಹಿತರೆ, ಭಾರತದ ಒಂದು ದ್ವೀಪ ಚೀನಾದ ನಿದ್ದೆಯನ್ನು ಕೆಡಿಸುತ್ತಿದೆ. ಅದು ಹೇಗೆ ಅಂತ ಇವತ್ತು ನೋಡೋಣ. ಭೌಗೋಳಿಕ ರಾಜಕೀಯದಲ್ಲಿ ಕೆಲವೊಮ್ಮೆ ಒಂದೇ ಒಂದು ಯೋಜನೆ ಇಡೀ ಪ್ರದೇಶದ ಲೆಕ್ಕಾಚಾರವನ್ನು ಬದಲಿಸಿಬಿಡುತ್ತದೆ. ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಹ ಒಂದು ಐತಿಹಾಸಿಕ ಕ್ಷಣ. ದ ಸಂಡೇ ಗಾರ್ಡಿಯನ್ನಲ್ಲಿ ಪ್ರಕಟವಾದ ವರದಿ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಸರಿ, ಮೊದಲು ಈ ಯೋಜನೆ ಎಷ್ಟು ದೊಡ್ಡದು ಅಂತ ನೋಡಿ. ಬರೋಬ್ಬರಿ $10 ಬಿಲಿಯನ್ ಅಂದರೆ ಸುಮಾರು 83,000 ಕೋಟಿ ರೂಪಾಯಿ ಖರ್ಚಿನ ಮಹಾಯೋಜನೆ. ಭಾರತದ ಅತ್ಯಂತ ದಕ್ಷಿಣದ ದ್ವೀಪವನ್ನು ಒಂದು ಬೃಹತ್ ವಾಣಿಜ್ಯ ಮತ್ತು ಮಿಲಿಟರಿ ಕೇಂದ್ರವಾಗಿ ರೂಪಾಂತರಿಸುವ ಯೋಜನೆ ಇದು. ಮತ್ತು ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಕ್ತಿ ಸಮತೋಲನವನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ತಜ್ಞರುಗಳು ಹೇಳ್ತಾರೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ದ್ವೀಪ ಇರೋದು ಎಲ್ಲಿ ಅಂತ. ಗ್ರೇಟ್ ನಿಕೋಬಾರ್ ಇರೋದು ಮಲಕ್ಕಾ ಜಲಸಂಧಿಯ ಬಾಯಿ ಬಳಿ. ಮಲಕ್ಕಾ ಜಲಸಂಧಿ ಅಂದ್ರೆ ಜಗತ್ತಿನ ಅತ್ಯಂತ ಜನನಿಬಿಡ ಸಮುದ್ರ ಮಾರ್ಗಗಳಲ್ಲಿ ಒಂದು. ಪ್ರತಿದಿನ ಸಾವಿರಾರು ಹಡಗುಗಳು ಇಲ್ಲಿಯೇ ಹಾದು ಹೋಗುತ್ತವೆ ಮತ್ತು ಇವುಗಳಲ್ಲಿ ಚೀನಾಕ್ಕೆ ಹೋಗುವ ತೈಲ ಮತ್ತು ಇತರ ಅಗತ್ಯ ಸರಕುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತವೆ. ಚೀನಾದ 80%ಕ್ಕೂ ಹೆಚ್ಚು ಶಕ್ತಿ ಆಮದು ಈ ಜಲಸಂಧಿ ಮೂಲಕವೇ ಹೋಗುತ್ತದೆ. ಅದಕ್ಕೆ ಚೀನಾ ಇದನ್ನು ಮಲಕ್ಕಾ ದಿಲೆಮಾ ಅಂತ ಕರೀತಾರೆ. ಅಂದ್ರೆ ಈ ಜಲಸಂಧಿ ಮುಚ್ಚಿ ಹೋದ್ರೆ ಚೀನಾ ಏನು ಮಾಡ್ತದೆ ಅನ್ನೋ ಭಯ. ಇದೇ ಚೀನಾದ ಅತ್ಯಂತ ದೊಡ್ಡ ದುರ್ಬಲ ಅಂಶ ಮತ್ತು ಭಾರತ ಈಗ ಅದೇ ತಾಣದಲ್ಲಿ ತನ್ನ ಶಕ್ತಿ ಕೇಂದ್ರವನ್ನು ನಿರ್ಮಿಸುತ್ತಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು 700 ಕಿಲೋಮೀಟರ್ ಉದ್ದ ಹರಡಿಕೊಂಡಿವೆ. ಇದು ಮಲಕ್ಕಾ ಜಲಸಂಧಿಯ ಪ್ರವೇಶ ದ್ವಾರದಲ್ಲಿ ಪ್ರಕೃತಿ ನಮಗೆ ಕೊಟ್ಟ ಒಂದು ನೈಸರ್ಗಿಕ ವಿಮಾನವಾಹಕ ನೌಕೆ ಇದ್ದಂತೆ. ಮತ್ತು ಈ ಸರಣಿಯ ಕೊನೆಯ ದ್ವೀಪ ಅಂದ್ರೆ ಗ್ರೇಟ್ ನಿಕೋಬಾರ್, ಸಿಂಗಾಪುರ, ಪೋರ್ಟ್ ಕ್ಲಾಂಗ್ ಮತ್ತು ಕೊಲಂಬೋ ಈ 3 ಪ್ರಮುಖ ಬಂದರುಗಳಿಂದ ಸರಿ ಸುಮಾರು ಒಂದೇ ದೂರದಲ್ಲಿ ಇದೆ. ಇದು ಕೇವಲ ಜಲಸಂಧಿ ಬಳಿ ಇದೆ ಅನ್ನೋದಷ್ಟೇ ಅಲ್ಲ, ಇದು ಜಲಸಂಧಿಯ ಉತ್ತರ ದಿಕ್ಕಿನ ಪ್ರವೇಶವನ್ನು ನೇರವಾಗಿ ನಿಯಂತ್ರಿಸುವ ಸ್ಥಾನದಲ್ಲಿ ಇದೆ. ಈ ಯೋಜನೆ ಭಾರತಕ್ಕೆ ಏನು ಕೊಡ್ತದೆ ಅಂತ ನೋಡಿ ಸ್ನೇಹಿತರೆ. ಮೊದಲನೆಯದಾಗಿ ಪೂರ್ವ ಹಿಂದೂ ಮಹಾಸಾಗರದಲ್ಲಿ ಭಾರತದ ನೌಕಾ ಪ್ರಾಬಲ್ಯ ಹೆಚ್ಚಾಗುತ್ತದೆ. ಎರಡನೆಯದಾಗಿ
ಮಿಲಿಟರಿ ಲಾಜಿಸ್ಟಿಕ್ಸ್ ಸಾಮರ್ಥ್ಯ ಗಣನೀಯವಾಗಿ ಬಲಗೊಳ್ಳುತ್ತದೆ. ಮೂರನೆಯದಾಗಿ ಮತ್ತು ಇದು ತುಂಬ ಮುಖ್ಯ, ಭಾರತ ತನ್ನ ಸರಕು ಸಾಗಣೆಗಾಗಿ ಸಿಂಗಾಪುರ ಮತ್ತು ಕೊಲಂಬೋ ಬಂದರುಗಳ ಮೇಲೆ ಅವಲಂಬಿತವಾಗಿರಬೇಕಾಗಿಲ್ಲ. ನಮ್ಮ ದೇಶ ಸ್ವಾವಲಂಬಿಯಾಗುತ್ತದೆ. ಆರ್ಥಿಕ ದೃಷ್ಟಿಯಿಂದಲೂ ನೋಡಿ, ಈ ದ್ವೀಪ ಒಂದು ಬೃಹತ್ ಲಾಜಿಸ್ಟಿಕ್ಸ್ ಮತ್ತು ವ್ಯಾಪಾರ ಕೇಂದ್ರವಾಗಲಿದೆ. ಜಾಗತಿಕ ಹಡಗು ಸಂಚಾರ ಇಲ್ಲಿಗೆ ಆಕರ್ಷಿತವಾಗುತ್ತದೆ. ಉದ್ಯೋಗಗಳು ಸೃಷ್ಟಿಯಾಗುತ್ತದೆ. ಪ್ರದೇಶದ ಸಂಪರ್ಕ ಸಾಧ್ಯತೆ ಹೆಚ್ಚಾಗುತ್ತದೆ. ಇದು ಭಾರತದ ದೀರ್ಘಕಾಲೀನ ಸಮುದ್ರ ದೃಷ್ಟಿಕೋನಕ್ಕೆ ತಕ್ಕಂತೆ ಇದೆ. ಒಂದು ಮುಖ್ಯವಾದ ಸಂಗತಿ, ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಯೋಜನೆಗೆ ಮಂಜೂರಾತಿ ನೀಡಿದೆ. ಆದರೆ ಅದರ ಜೊತೆಗೆ ಕಟ್ಟುನಿಟ್ಟಿನ ಪರಿಸರ ನಿಯಮಗಳನ್ನು ವಿಧಿಸಿದೆ. ಇದು ಯೋಜನೆ ಮುಂದೆ ಹೋಗುತ್ತದೆ, ಆದರೆ ಪ್ರಕೃತಿಯ ರಕ್ಷಣೆಯನ್ನು ಬಿಡಲ್ಲ ಅನ್ನೋ ಸ್ಪಷ್ಟ ಸಂದೇಶ ಇದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಕೇವಲ ಒಂದು ದ್ವೀಪದ ಅಭಿವೃದ್ಧಿ ಅಲ್ಲ, ಇದು ಭಾರತದ ಇಂಡೋ ಪೆಸಿಫಿಕ್ ತಂತ್ರದ ಅತ್ಯಂತ ನಿರ್ಣಾಯಕ ಕಾಲಿಡುವಿಕೆ. ಚೀನಾ ಹಿಂದೂ ಮಹಾಸಾಗರದಲ್ಲಿ ತನ್ನ ಉಪಸ್ಥಿತಿಯನ್ನು ಹೆಚ್ಚಿಸುತ್ತಿರುವ ಈ ಸಮಯದಲ್ಲಿ ಭಾರತ ಪ್ರಕೃತಿ ನೀಡಿದ ಭೌಗೋಳಿಕ ಅನುಕೂಲವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತಿದೆ. ಮಲಕ್ಕಾ ಜಲಸಂಧಿ ಚೀನಾಕ್ಕೆ ದುಸ್ವಪ್ನ ಆಗಿರಬಹುದು, ಆದರೆ ಭಾರತಕ್ಕೆ ಅದೊಂದು ಅವಕಾಶ ಮತ್ತು ನಾವು ಆ ಅವಕಾಶವನ್ನು ಸಾಕಾರಗೊಳಿಸುತ್ತಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಭಾರತದ ಏರ್ ಪವರ್ನ ಭವಿಷ್ಯದ ಬಗ್ಗೆ, ಒಂದು ತುಂಬ ಮಹತ್ವದ ನಿರ್ಧಾರದ ಬಗ್ಗೆ. ಅದು ಮುಂದಿನ 2-3 ದಶಕಗಳ ಭಾರತದ ರಕ್ಷಣಾ ಸಾಮರ್ಥ್ಯವನ್ನೇ ಬದಲಿಸಬಹುದು. ಹಾಗಾದರೆ ವಿಷಯ ಏನು ಅಂತೀರಾ? ಭಾರತೀಯ ವಾಯುಪಡೆಗೆ ಒಂದು ಫೈಟರ್ ಜೆಟ್ ತಯಾರಾಗುತ್ತಿದೆ. ಅದರ ಹೆಸರು AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್. ನೌಕಾಪಡೆಗೆ ಇನ್ನೊಂದು ತಯಾರಾಗುತ್ತಿದೆ. ಅದರ ಹೆಸರು TEDBF ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್. ಈ ಎರಡು ಯೋಜನೆಗಳನ್ನು ಒಂದೇ ಅಡಿಯಲ್ಲಿ ತರಬೇಕಾ ಅಥವಾ ಬೇರೆ ಬೇರೆಯಾಗಿ ಮುಂದುವರಿಸಬೇಕಾ ಅನ್ನೋ ತೀರ್ಮಾನ ಈಗ ದೇಶದ ರಕ್ಷಣಾ ಯೋಜಕರ ಮುಂದಿದೆ. ಮತ್ತು ಆ ನಿರ್ಧಾರ ತಪ್ಪಾದರೆ ಹಿಂದೆ ತೇಜಸ್ ಯುದ್ಧ ವಿಮಾನದ ವಿಳಂಬ ಆದ ಹಾಗೆ ಮತ್ತೆ ಅದೇ ಕತೆ ಆದೀತು. ಮೊದಲು AMCA ಬಗ್ಗೆ ಮಾತನಾಡೋಣ. ಇದು ಭಾರತದ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್. ಇದರ ತೂಕ ಸುಮಾರು 25 ಟನ್. ಇಂಟರ್ನಲ್ ವೆಪನ್ಸ್ ಬೇ ಕೂಡ ಇದೆ. ಸೂಪರ್ ಕ್ರೂಸ್ ಕೇಪಬಿಲಿಟಿ ಇದೆ. AI ಡ್ರಿವನ್ ಏವಿಯಾನಿಕ್ಸ್ ಇದೆ. ADA ಅಂದರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇತ್ತೀಚೆಗೆ ಒಂದು ಮೈಲುಗಲ್ಲು ಸಾಧಿಸಿದೆ. ಡಕ್ಟ್ ಇಂಟೇಕ್ ಡಿಸೈನ್ ಅನ್ನು ವ್ಯಾಲಿಡೇಟ್ ಮಾಡಿದ್ದಾರೆ. ಇದು 98% ಪ್ರೆಷರ್ ರಿಕವರಿ ಅಂತ ಅದ್ಭುತ ಸಾಧನೆ. ಫಸ್ಟ್ ಫ್ಲೈಟ್ 2028ರಲ್ಲಿ ನಿರೀಕ್ಷಿಸಲಾಗುತ್ತಿದೆ. ಮಾಸ್ ಪ್ರೊಡಕ್ಷನ್ಗೆ 2030ರ ಮಧ್ಯದ ಹೊತ್ತಿಗೆ ಶುರು ಆಗಬಹುದು. ಇದು ಯಾಕೆ ತುರ್ತು ಅಂದರೆ ಈಗ ವಾಯುಪಡೆಯಲ್ಲಿ 31 ಫೈಟರ್ ಜೆಟ್ ಸ್ಕ್ವಾಡ್ರನ್ಸ್ಗಳು ಇವೆ, ಆದರೆ ಬೇಕಾಗೋದು 42. ಗ್ಯಾಪ್ ತುಂಬ ದೊಡ್ಡದಿದೆ. ಹಳೆಯ ಯುದ್ಧ ವಿಮಾನಗಳು ರಿಟೈರ್ಡ್ ಆಗ್ತಿದ್ದಾವೆ. ಸಮಯ ನಷ್ಟವಾದರೆ ಅಪಾಯ ಖಚಿತ. ಇನ್ನು TEDBF ಬಗ್ಗೆ ಮಾತನಾಡೋಣ. ಇದು ಭಾರತೀಯ ನೌಕಾಪಡೆಗಾಗಿ ತಯಾರಾಗ್ತಿರೋ ಕ್ಯಾರಿಯರ್ ಬೇಸ್ಡ್ ಫೈಟರ್ ಜೆಟ್. INS ವಿಕ್ರಾಂತ್ ತರಹದ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ಗಳ ಮೇಲೆ ಆಪರೇಟ್ ಆಗಬೇಕು ಅಂತ ಡಿಸೈನ್ ಆಗಿದೆ. ಅದಕ್ಕಾಗಿ ಫೋಲ್ಡಿಂಗ್ ವಿಂಗ್ಸ್ ಕೂಡ ಇದೆ. ಬಲಿಷ್ಠವಾದ ಲ್ಯಾಂಡಿಂಗ್ ಗೇರ್ ಇದೆ. ಏವಿಯಾನಿಕ್ಸ್ ವಿಷಯದಲ್ಲಿ AMCA ಜೊತೆ ತುಂಬ ಸಾಮ್ಯತೆ ಇದೆ. ADA ಈ ವರ್ಷ ಏಪ್ರಿಲ್ 2026ರಲ್ಲಿ ಏರೋಡೈನಾಮಿಕ್ ಕಾನ್ಫಿಗರೇಷನ್ ಫೈನಲೈಸ್ ಮಾಡ್ತಿದ್ದಾರೆ. ಆದರೆ ಫಸ್ಟ್ ಫ್ಲೈಟ್ ಅಂದರೆ 2030ರಿಂದ 2032ರ ನಡುವೆ ಅಂತ ನಿರೀಕ್ಷಿಸಲಾಗಿದೆ. ಈಗ ಒಂದು ಮುಖ್ಯ ಪ್ರಶ್ನೆ, ಈ ಎರಡನ್ನು ಒಟ್ಟಿಗೆ ಮರ್ಜ್ ಮಾಡಿದರೆ ಏನು ಆಗುತ್ತದೆ? ತಜ್ಞರು ಹೇಳೋದು ಪ್ರತ್ಯೇಕ ಯೋಜನೆಯನ್ನು ಮುಂದುವರೆಸಿದರೆ ಒಂದೇ ಕೆಲಸ ಎರಡು ಕಡೆ ಆಗುತ್ತದೆ, ಬಡ್ಜೆಟ್ ಕೂಡ ಎರಡಾಗುತ್ತದೆ ಹಾಗೂ ಸಪ್ಲೈ ಚೈನ್ ಮೇಲೆ ಒತ್ತಡ ಹೆಚ್ಚಾಗಲಿದೆ, ಸಮಯವೂ ವ್ಯರ್ಥವಾಗುತ್ತದೆ. ಅದಕ್ಕೆ ಫಾರ್ಮರ್ ನೇವಿ
ಚೀಫ್ ಅಡ್ಮಿರಲ್ ಅರುಣ್ ಪ್ರಕಾಶ್ ಅವರ ತರಹದ ದಿಗ್ಗಜರು ಒಂದು ನೇವಲ್ AMCA ಮಾದರಿಯನ್ನು ತರಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇದನ್ನೇ NAMCA ಅಂತ ಕರೀತಾರೆ. ಒಂದು ಜಾಯಿಂಟ್ ಸರ್ವಿಸ್ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ ಅಂದರೆ JSQR ತಯಾರು ಮಾಡಿ ಏರ್ಫೋರ್ಸ್ ಮತ್ತು ನೇವಿ ಎರಡರ ಅಗತ್ಯಗಳನ್ನು ಒಂದೇ ಪ್ಲಾಟ್ಫಾರ್ಮ್ನ ಮೂಲಕ ಪೂರೈಸಬಹುದು ಅನ್ನೋದು ಅವರ ವಾದ. ಇನ್ನು ಯುದ್ಧ ವಿಮಾನಗಳ ಇಂಜಿನ್ ವಿಷಯದಲ್ಲಿ ಮೊದಲು ಅಮೆರಿಕಾದ GE ಕಂಪನಿಯ F414 ಬಳಸಿ ನಂತರ ಸ್ವದೇಶಿ 110ರಿಂದ 120 ಕಿಲೋನ್ಯೂಟನ್ ಥ್ರಸ್ಟ್ ಹೊಂದಿರುವ ಇಂಜಿನ್ ಕಡೆ ಹೋಗಬಹುದು ಅಂತ ಯೋಜನೆ ಇದೆ. ಈ ಅಪ್ರೋಚನ್ನು ತಗೊಂಡ್ರೆ ಡೆವಲಪ್ಮೆಂಟ್ ಕಾಸ್ಟ್ 30ರಿಂದ 40% ಕಡಿಮೆ ಆಗುತ್ತದೆ. ಟೈಮ್ ಲೈನ್ ಅರ್ಧಕ್ಕೆ ಇಳಿಯಬಹುದು. ಇದಕ್ಕೆ ಅಂತಾರಾಷ್ಟ್ರೀಯ ಎಕ್ಸಾಂಪಲ್ ಏನು ಗೊತ್ತಾ? ಅಮೆರಿಕಾದ F-35 ಪ್ರೋಗ್ರಾಮ್ ಒಂದೇ ಬೇಸ್ ಡಿಸೈನಿಂದ ಲ್ಯಾಂಡ್ ವೇರಿಯಂಟ್, ಕ್ಯಾರಿಯರ್ ವೇರಿಯಂಟ್, ಶಾರ್ಟ್ ಟೇಕ್ ಆಫ್ ವೇರಿಯಂಟ್ 3 ಯುದ್ಧ ವಿಮಾನಗಳು ತಯಾರಾಯಿತು. ಅದೇ ಥರ ಭಾರತ ಕೂಡ ಮಾಡಬಹುದು. ಇನ್ನು ಭವಿಷ್ಯದ ದೊಡ್ಡ ಕನಸನ್ನು ನೋಡೋಣ. ಭಾರತೀಯ ನೌಕಾಪಡೆ ಬಯಸ್ತಿರೋದು IAC-3 ಅಂದರೆ 3ನೇ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. 65,000ದಿಂದ 75,000 ಟನ್ ತೂಕ, ಸ್ಕೀ ಜಂಪ್ ರ್ಯಾಂಪ್ ಹೋಗಿ EMALS ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ ಬರಲಿದೆ. ಭಾರೀ ಪೇಲೋಡ್, ಡ್ರೋನ್ ಲಾಂಚ್ ಎಲ್ಲ ಸಾಧ್ಯವಾಗಲಿದೆ. ಮತ್ತು DRDO ಈಗಾಗಲೇ ಸ್ಕೇಲ್ಡ್ ಡೌನ್ EMALS ಡೆಮಾನ್ಸ್ಟ್ರೇಟರ್ಗಳನ್ನು ತಯಾರು ಮಾಡಿದ್ದಾರೆ. ಫುಲ್ ಸ್ಕೇಲ್ಗೆ ಹೋಗೋ ದಾರಿ ತೆರೆದಿದೆ. ಇಷ್ಟೇ ಅಲ್ಲ, MUMT ಅಂದರೆ ಮ್ಯಾನ್ಡ್ ಅನ್ಮ್ಯಾನ್ಡ್ ಟೀಮಿಂಗ್. NAMCA ಪೈಲಟ್ ಕಾಕ್ಪಿಟ್ನಿಂದಲೇ HAL ಕ್ಯಾಟ್ಸಾ ವ್ಯಾರಿಯರ್ ಅಥವಾ ನ್ಯೂ ಸ್ಪೇಸ್ ಅಭಿಮನ್ಯು ತರಹದ ಡ್ರೋನ್ಗಳನ್ನು ಕಂಟ್ರೋಲ್ ಮಾಡಬಹುದು. ರೆಕಾನಸೆನ್ಸ್, ಸ್ಟ್ರೈಕ್ ಎಲ್ಲ ಒಂದೇ ಕೈಯಲ್ಲಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಫೋರ್ಸ್ ಪ್ರೊಜೆಕ್ಷನ್ ಅನ್ನು ಮಲ್ಟಿಪ್ಲೈ ಮಾಡುತ್ತದೆ ಇದು. ಆದರೆ ಈ ಯೋಜನೆ ಫೇಲ್ ಆದರೆ ಏನಾಗುತ್ತದೆ ಅಂತ ನೋಡೋಣ. ಇತಿಹಾಸದಿಂದ ಕಲಿಯೋಣ. ತೇಜಸ್ LCA ಪ್ರೋಗ್ರಾಮ್ 4 ದಶಕ ತಗೊಂಡಿದೆ. ವಿದೇಶಿ ಇಂಜಿನ್ ಸಪ್ಲೈ ಬಾಟಲ್ ನೆಕ್, ಪ್ರೊಡಕ್ಷನ್ ಡಿಲೇ ಇದೇ ಕಾರಣ. ಅದಕ್ಕೆ 2016ರಲ್ಲಿ 36 ರಫೇಲ್ ಯುದ್ಧ ವಿಮಾನಗಳನ್ನು ತರಿಸಬೇಕಾಯಿತು. ಈಗ ಮತ್ತೆ 114 ಫಾರಿನ್ ಫೈಟರ್ ಜೆಟ್ಸ್ಗಳಿಗಾಗಿ MRFA ಅಡಿಯಲ್ಲಿ $24.5 ಬಿಲಿಯನ್ ಡೀಲ್ ಮಾತನಾಡುತ್ತಿದ್ದಾರೆ. ಅಷ್ಟು ದುಡ್ಡು ಹೊರಗೆ ಹೋದರೆ AMCA, ತೇಜಸ್ MK2 ತರಹದ ದೇಶಿ ಪ್ರಾಜೆಕ್ಟ್ಸ್ಗಳನ್ನು ಯಾರು ಕೇಳ್ತಾರೆ? ಅದೇ ಹಳೆ ಕತೆ ಮತ್ತೆ ರಿಪೀಟ್ ಆಗಲಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ SPV ತಯಾರು ಮಾಡಿ NAMCA ನೇವಿಗಾಗಿ ಇದರ ಅಡಿಯಲ್ಲಿ 2 ಸರ್ವಿಸ್ ಒಟ್ಟಿಗೆ ಕೆಲಸ ಮಾಡಲಿ. ಇಂಡಿಜಿನೈಸೇಷನ್ ರೇಟ್ 70% ಟಾರ್ಗೆಟ್ ಮಾಡಿ. ಇದು ಆತ್ಮನಿರ್ಭರ ಭಾರತ ಅನ್ನೋ ಮಾತಿನಲ್ಲಿ ಅಲ್ಲ, ಕ್ರಿಯೆಯಲ್ಲಿ ತೋರಿಸುತ್ತದೆ. ಮತ್ತು ಒಂದು ದಿನ ಭಾರತ ಏರ್ಕ್ರಾಫ್ಟ್ ಇಂಪೋರ್ಟ್ ಮಾಡೋ ದೇಶ ಆಗಿರದೆ ವಿಶ್ವಕ್ಕೆ ಫೈಟರ್ ಜೆಟ್ಗಳನ್ನು ಎಕ್ಸ್ಪೋರ್ಟ್ ಮಾಡೋ ದೇಶವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.